ಮನದ ಮಾತೊಂದ ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ ನಿನ್ನ ಬಾನಂಗಳ ಕೆಳಗೊಯ್ಯುವ ರೆಕ್ಕೆಯಾಗಿ ಕೂಡಿದೆ ಬೆಂಗಳೂರು ವಾಯ್ಸ್ ಬೆಂಗಳೂರು ವಾಯ್ಸ್ ಬೆಂಗಳೂರು ವಾಯ್ಸ್ ಲಿಸನ್ ಟು ಯೋರ್ ಹಾರ್ಟ್. ಶುಭೋದಯ ಗ್ಲೋಬಲ್ ಕನ್ನಡಿಗರೇ, ವೆರಿ ಗುಡ್ ಮಾರ್ನಿಂಗ್ ಬೇರಿ ಅಮ್ಮ ಎಲ್ಲರಿಗೂ, ಫ್ರೆಂಡ್ಸ್ಗೆ. ಇವತ್ತು ನಿಮ್ಮ ಭೇಟಿ ಮತ್ತೆ ಅಂಡ್ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತು ನಮ್ಮ ಗೆಸ್ಟ್ ಸ್ಪೀಕರ್ ಜೊತೆ ಮಾತಾಡಿ ನಿಮ್ಗೂ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡೋಕೆ. ಅಂಡ್ ನೀವು ಆಲ್ರೆಡಿ ಫೇಸ್ಬುಕ್ ಅಲ್ಲಿ ನೋಡಿರ್ಬೋದು ಯಾರನ್ನ ಇವತ್ತು ಸಂದರ್ಶನ ಮಾಡ್ತಾ ಇದ್ದೀವಿ ಅಂತ. ನನಗೂ ಬಹಳ ಖುಷಿ ಇದೆ, ಬಹಳ ಕುತೂಹಲನೂ ಇದೆ. ಇವ್ರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಆದ್ರೆ ಏನಪ್ಪಾ ನಮ್ಗೇನು ಅಷ್ಟು ಗೊತ್ತೇ ಆಗ್ಲಿಲ್ವಲ್ಲ ಅನ್ನೋ ಒಂದು ರೀತಿಯಲ್ಲಿ ಇವ್ರ ಬಯೋಡೇಟಾ ಓದಿದಾಗ ನನಗೆ ಅನಿಸ್ತು. ಅದಕ್ಕೆ ನಮ್ಮ ಕಾರ್ಯಕ್ರಮ ಗೆಸ್ಟ್ ಸ್ಪೀಕರ್ ಜೊತೆ ಶುರುವಾಗಕ್ ಮುಂಚೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗೆಳತಿ ನಿಮ್ಮ RJ ರಮ್ಯಾ. ನನ್ನ ಜೊತೆ ನಿಮ್ಮನ್ನ ಈ ಎಪಿಸೋಡ್ಗೆ ಬರಮಾಡ್ಕೊಳ್ತಿರುವ ನಮ್ಮ ಬೆಂಗಳೂರು ವಾಯ್ಸ್ ನ ತಂಡ ರವಿ ಪಾನ್ಗಲ್, ಗೋವರ್ಧನ್ ಗೌಡ, ಸುರೇಶ್ ಬಾಬು ಹಾಗೂ ಆರ್ಜೆಗಳಾದ ಅನು, ಪೃಥ್ವಿ, ದಿಲೀಪ್ ಅಂಡ್ ದೇವದತ್ತ. ಅಂಡ್ ನಮ್ಮ ಆಡಿಯನ್ಸ್ ಕೂಡ ನಮ್ಮ ಎಪಿಸೋಡ್ಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ನೋಡಿರ್ಬೋದು ಯಾರು ನಮ್ಮ ಈ ಗೆಸ್ಟ್ ಸ್ಪೀಕರ್ ಅಂತ. ಸೊ ಅವ್ರ ಬಗ್ಗೆ ನೀವು ಒಂದು ಫ್ಲೈಯರ್ ಕೂಡ ನೋಡಿದ್ರಿ, ಡಾಕ್ಟರ್ ಬಿ ಶಿವಲಿಂಗಯ್ಯ ಅವರು ಅಂತ. ಇವ್ರ ಬಯೋಡೇಟಾ ನನಗೆ ಬಂದಾಗ ನನ್ಗಂತೂ ಓದ್ತಾ ಇದ್ದಾಗ ಸಿಕ್ಕಾಬಟ್ಟೆ ಆಶ್ಚರ್ಯ ಆಯ್ತು. ಏನ್ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಇಷ್ಟೊಂದು ಬೇರೆ ಬೇರೆ ಫೀಲ್ಡ್, ಬಟ್ ಆದ್ರೆ ಬೇರೆ ಫೀಲ್ಡ್ ಅನ್ಸುತ್ತೆ, ಬಟ್ ಆದ್ರೆ ಒಂದಕ್ಕೊಂದು ಸಂಬಂಧ ಇದೆ ಅಂತಾನೂ ಅನ್ಸುತ್ತೆ. ಬನ್ನಿ ಅವ್ರ ಬಗ್ಗೆ ಸಾಕಷ್ಟು ಮಾತಾಡೋದಿದೆ ಅಂಡ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬಟ್ ಅದಕ್ಕೆ ಮುಂಚೆ ನನ್ನ ಕಡೆಯಿಂದ ಒಂದು ಸಂಕ್ಷಿಪ್ತವಾದ ವೆಲ್ಕಮ್ ನೋಟ್ ಅವರಿಗೆ. ಡಾಕ್ಟರ್ ಬಿ ಶಿವಲಿಂಗಯ್ಯ ಅವರು BE ಇನ್ ಸಿವಿಲ್ ಇಂಜಿನಿಯರ್ ಮಾಡಿ ನಂತರ ಮಾಸ್ಟರ್ಸ್ ಇನ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಮಾಡಿ ಕ್ಯಾನಡಾದಲ್ಲಿ PhD ಮಾಡಿಕೊಂಡು ನಂತರ ನಮ್ಮ ಇಂಡಿಯಾದಲ್ಲೇ ಅವರು 37 ವರ್ಷಕ್ಕಿಂತನೂ ಹೆಚ್ಚು ಸಮಯ ಎನ್ವೈರನ್ಮೆಂಟಲ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ತಮ್ಮ ಸೇವೆಯನ್ನು ಮತ್ತು ಸಾಧನೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. 18 ವರ್ಷಕ್ಕಿಂತನೂ ಹೆಚ್ಚು ಕಾಲ ಪ್ರೊಫೆಸರ್ ಆಗಿ ಸಾಕಷ್ಟು ವಿದ್ಯಾರ್ಥಿನಿಯರಿಗೆ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಇವರು ಪ್ರಸಿದ್ಧ ಅಂಡ್ ವೆರಿ ಪ್ರೆಸ್ಟೀಜಿಯಸ್ ಅವಾರ್ಡ್ ಸರ್ M ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಅವಾರ್ಡ್ ಕೂಡ ಪಡೆದಂತವರು, ನ್ಯಾಷನಲ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಡಿಸೈನ್ ಅವಾರ್ಡ್ ಕೂಡ ಪಡೆದಂತ ಡಾಕ್ಟರ್ ಬಿ ಶಿವಲಿಂಗಯ್ಯ ಅವ್ರನ್ನ ನಮ್ಮ ಎಪಿಸೋಡ್ಗೆ ಬರಮಾಡ್ಕೊಳ್ಳೋಕೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಸರ್, ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ಹೇಗಿದ್ದೀರಾ? ನಮಸ್ಕಾರ ರಮ್ಯಾ ಅವರೇ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ ಮೇಡಮ್. ಸೊ ತಾವೆಲ್ಲ ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೇನೆ. ಖಂಡಿತ ಸರ್, ಚೆನ್ನಾಗಿದ್ದೀವಿ. ನಿಮ್ಮಂತ ಸಾಧಕರನ್ನ ನಾವು ಮಾತಾಡ್ಸೋಕೆ ಇಲ್ಲಿ ಬಂದಿರೋದ್ರಿಂದ ನಮ್ಮ ದಿನ ಖಂಡಿತ ಚೆನ್ನಾಗಾಗತ್ತೆ. ನಿಮ್ಮ ಇನ್ಸ್ಪಿರೇಷನ್ ಇಂದ ನಮ್ಗೆ ಸಾಕಷ್ಟು ಉತ್ತೇಜನ ಸಿಗತ್ತೆ, ಮಾರ್ಗದರ್ಶನ ನಮಗೂ ಸಿಗತ್ತೆ ಅನ್ನೋ ಒಂದು ಕುತೂಹಲದಿಂದ ನಾ ಇವತ್ತು ನನ್ನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಸರ್, ನಾನು ಹಾಗೆ ನಮ್ಮ ಆಡಿಯನ್ಸ್ಗೆ ಒಂದ್ ಸ್ವಲ್ಪ ಕಿರು ಪರಿಚಯ ನಿಮ್ಮದ್ ಕೊಟ್ಟೆ. ಸಿವಿಲ್ ಇಂಜಿನಿಯರಿಂಗ್, ಆಮೇಲೆ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ನಂತರ PhD ಮಾಡಿದ್ರಿ ಕೆನಡಾಲಿ. ನಿಮ್ಮ ಒಂದು ನಾನು ಓದ್ತಾ ಇದ್ದೆ, ಫಸ್ಟ್ ನನಗೆ ತಲೆಗೆ ಬಂದಿದ್ದು ನಿಮ್ಮ ಎಜುಕೇಶನ್ ಅಂಡ್ ಆ ನಿಟ್ಟಿನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದ್ದೀರಾ. ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ನಿಮ್ಮ ಬಾಯಿಂದ ನಮ್ಮ ಶ್ರೋತೃಗಳಿಗೆ ಸರ್, ಏನೇನ್ ಮಾಡಿದೀರಾ ಅಂತ. ಮೊಟ್ಟ ಮೊದಲನೇದಾಗಿ ಸಾಧನೆಗಿಂತ ನನ್ನ ಕರ್ತವ್ಯ ಮಾಡಿದ್ದೇನೆ. ಈ ಏನು ಅಲ್ಪ ಸ್ವಲ್ಪ ಮಾಡಿದ ಕರ್ತವ್ಯವನ್ನ ನೀವು ಈ ಮ್ಯಾಗ್ನಿಫೈಡ್ ಗ್ಲಾಸ್ ಅಲ್ಲಿ ನೋಡಿ ಇವತ್ತು ದಿವಸ ನಮ್ಮನ್ನ
ಇಲ್ಲಿ ಈ ಪರ್ಟಿಕ್ಯುಲರ್ ಇದಕ್ಕೆ ಕರ್ತಂದಿದ್ದೀರಾ. ಅದಕ್ಕೆ ಮೊದಲನೇದಾಗಿ ನಿಮಗೆ ಮತ್ತು ನಿಮ್ಮ ಟೀಮ್ಗೆ ಧನ್ಯವಾದಗಳು. ಅದು ಪರ್ಟಿಕ್ಯುಲರ್ಲಿ ರಮೇಶ್ ಅವರು, ಸೊ ಅವರಿಗೆ ಸುರೇಶ್ ಅವರಿಗೆ ನನ್ನ ಧನ್ಯವಾದಗಳು. ನಾನು ಒಂದು ಆರ್ಡಿನರಿ ಅಂದರೆ ರೈತ ಕುಟುಂಬದಿಂದ, ನನ್ನ ತಾಯಿ ಮತ್ತು ನನ್ನ ತಂದೆ ಇಬ್ಬರು ಕೂಡ ಅನ್ಎಜುಕೇಟೆಡ್. ಸೊ ಬಟ್ ದೇ ವರ್ ಲ್ಯಾಂಡ್ ಲಾರ್ಡ್ಸ್. ಸೊ ದೇ ಹ್ಯಾಡ್ ಜಮೀನು ಇಟ್ಕೊಂಡಿದ್ರು, ಅದಕ್ಕೆ ಕೆಲಸ ಮಾಡೋರು. ನಾವು ಹೇಗೆ ಓದ್ತಿದ್ದೀವಿ ಅಂತ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ನಮಗೆ ನಮ್ಮದೇ ಆದಂಥ ಒಂದು ಜೀವನದ ಒಂದು ಉದ್ದೇಶ ಹಾಗೂ ನಮ್ಮ ಅಕ್ಕಪಕ್ಕದ ಜನಗಳನ್ನು ನೋಡಿ ನಾವು ಹೇಗೆ ಮುಂದುವರಿಬೇಕು ಅಂತ ಹೇಳ್ಕೊಂಡು ಅದೇ ರೀತಿಯಲ್ಲಿ ನಾನು ವಿದ್ಯಾಭ್ಯಾಸನ ನಮ್ಮ ಊರಿನಲ್ಲೇ ಇರೋ ಪ್ರೈಮರಿ ಸ್ಕೂಲು, ಅಲ್ಲಿಂದ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿ ತದನಂತರ ನಾನು ಎಂಜಿನಿಯರ್ ಆಗಬೇಕು ಅಂತ ಮೂಲ ಕಾರಣ ನಮ್ಮೂರಿನಲ್ಲಿ ಒಬ್ಬರು ಆಗಲೇ ಒಂದು ಬಡ ಕುಟುಂಬದಿಂದ ಬಂದಂಥವರು ಸೊ ಎಂಜಿನಿಯರ್ ಆಗಿದ್ರು. ಆ ಎಂಜಿನಿಯರ್ ಆದದ್ದನ್ನು ನಾವು ನೋಡಿ ನಾನು ಕೂಡ ಎಂಜಿನಿಯರ್ ಆಗಬೇಕು ಅಂತೇಳಿ ತುಂಬ ಆಸೆಪಟ್ಟು ಸೊ ನಾನು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಕೊಂಡೆ. ಸೊ ಮೊದಲಿಂದಾನು ಕೂಡ ನಾನು ಒಬ್ಬರನ್ನು ನೋಡಿ ಅವರಿಂದ ಕಲ್ತ್ಕೊಂಡು ಯಾವುದನ್ನು ನೋಡಿದ್ರು ಕೂಡ ಅದನ್ನು ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಮನೋಭಾವನೆ ನನ್ನಲ್ಲಿತ್ತು. ಹಾಗಾಗಿ ಅವನನ್ನು ಫಾಲೋ ಮಾಡಿದೆ. ಅವರನ್ನು ಫಾಲೋ ಮಾಡಿ ಅಲ್ಲಿಂದ ಮುಂದಕ್ಕೆ ನಾನು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೇರಿಕೊಂಡೆ. ಸೊ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡು ಆದಮೇಲೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನನಗೆ ಫಸ್ಟ್ ಬ್ಯಾಚು ಸೆಮಿಸ್ಟರ್ ಸ್ಕೀಮ್ ಇಂಡಿಯಾದಲ್ಲಿ ಬಂದದ್ದು. ಆ ಸೆಮಿಸ್ಟರ್ ಸ್ಕೀಮ್ನಲ್ಲಿ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೊರಟಾಗ ಸೊ ಮೊದಲನೇದು ಫಸ್ಟ್ ಸೆಮಿಸ್ಟರ್ನಲ್ಲಿ ನಮಗೆ ಅವಾಗೆಲ್ಲ ಸಪರೇಷನ್ ಕೊಡ್ತಿರ್ಲಿಲ್ಲ. ಸೊ ಫಸ್ಟ್ ಇಯರ್ ಆದಮೇಲೆ ನಮಗೆ ಬೇರೆ ಬೇರೆ ಡಿವಿಷನ್ ಕೊಡ್ತಾ ಇದ್ರು. ತದನಂತರ ನಾವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ನನಗೆ ಸಿಕ್ಕಿದ್ದು ಸಿವಿಲ್ ಇಂಜಿನಿಯರಿಂಗ್ ಆ ಟೈಮ್ನಲ್ಲಿ. ಸೊ ಆದರೂ ಕೂಡ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ನನ್ನ ಗುರುಗಳಾಗಿದ್ದಂಥ ಮತ್ತು ಪ್ರಿನ್ಸಿಪಲ್ ಆಗಿದ್ದಂಥ ಅವರು ಸೊ ನನಗೆ ಅಡ್ವೈಸ್ ಮಾಡಿದ್ರು, ನೀವು ಯಾವುದೇ ಒಂದು ಸ್ಕೀಮಲ್ಲಿ ಅಥವಾ ಒಂದು ಇದರಲ್ಲಿ ಕಲಿಕೆನಲ್ಲಿ ನೀವು ಮುಂದೆ ಬರಬೇಕು ಅಂತಿದೆಯೋ ಅದ್ರಿಗೆ ಬರ್ತೀರಾ, ದಯವಿಟ್ಟು ಕಂಟಿನ್ಯೂ ಮಾಡಿ ಅದನ್ನೇ ಅಂತೇಳಿ ಹೇಳಿದ್ರು. ನಾನು ಒಂದು ವರ್ಷ ವೇಸ್ಟ್ ಮಾಡ್ಕೊಳ್ತಾನೆ ನಾನು ಕಂಟಿನ್ಯೂ ಮಾಡಿ ಸಿವಿಲ್ ಇಂಜಿನಿಯರಿಂಗ್ ಪಾಸ್ ಮಾಡಿದೆ. ತದನಂತರ ನಾನು ಆ ಇಂಜಿನಿಯರಿಂಗ್ನಲ್ಲಿ ಪಾಸ್ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಬಂದಂಥ ಪ್ರೊಫೆಸರ್ಸ್ಗಳು ಮತ್ತು ಟೀಚರ್ಸ್ಗಳ ಒಂದು ಇನ್ಫ್ಲೂಯೆನ್ಸ್ ತುಂಬ ಇತ್ತು ನನಗೆ ಆ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ತಗೊಂಡ ತಕ್ಷಣವೇ ನನಗೆ ನನ್ನ ಮಾಡೆಲ್ ನನ್ನ ಮುಂದೆ ಕಣ್ಮುಂದೆ ನಿಂತದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರ ಒಂದು ಸಬ್ಜೆಕ್ಟ್ ಕಮಾಂಡಿಂಗು ಮತ್ತು ಅವರ ಡಿಸಿಪ್ಲಿನ್ನು, ಅವರ ಒಂದು ಏನು ಒಂದು ಡ್ರೆಸ್ ಕೋಡ್, ಸೊ ಇದೆಲ್ಲ ನನಗೆ ಅವರ ಒಂದು ಮಾರ್ಗದರ್ಶನಕ್ಕಿಂತನೂ ಅವರ ಒಂದು ವ್ಯಕ್ತಿತ್ವ ನನ್ನ ಕಣ್ಣಲ್ಲಿ ಯಾವಾಗಲೂ ಮೂಡ್ ಬರ್ತಾ ಇತ್ತು. ಯಾವುದೇ ಒಂದು ಬಿಲ್ಡಿಂಗ್ ನೋಡಿದ್ರು ಕೂಡ ನಾನು ಆ ಬಿಲ್ಡಿಂಗನ್ನು ಹೇಗೆ ಕಟ್ಬೋದು, ನಾನು ಓದಬೇಕಾದ್ರೆ ಐ ಸ್ಟಾರ್ಟೆಡ್ ಡೂಯಿಂಗ್ ಕನ್ಸಲ್ಟೆನ್ಸಿ ಫಾರ್ ಡ್ರಾಯಿಂಗ್. ಸೊ ಐ ಯೂಸ್ ಟು ಅರ್ನ್ 40 rupees ಒನ್ ನೈಟ್ ಒಂದು ಡ್ರಾಯಿಂಗ್ ಮಾಡಿ 40 ರೂಪಾಯಿ ನಾನು ಸಂಪಾದನೆ ಮಾಡ್ತಾ ಇದ್ದೆ. ದಟ್ ವಾಸ್ ಎ ಪಾಕೆಟ್ ಮನಿ ಫಾರ್ ಮೈ ಸೆಲ್ಫ್ ಫಾರ್ ಲಿವಿಂಗ್. ಸೊ ದಟ್ ಈಸ್ ಹೌ ಐ ಸ್ಟಾರ್ಟೆಡ್. ಹೆಂಗೆ ಅಂದ್ರೆ ನನಗೆ ನಿಮ್ದು ಕತೆ ಕೇಳ್ತಾ ಇದ್ರೆ ಎಷ್ಟು ಉತ್ಸಾಹ ಇತ್ತು, ಇನ್ನೂ ಕೂಡ ಇದೆ, ಉತ್ಸಾಹ ಇದೆ, ಒಂದನ್ನ ಛಲವಾಗಿ ಸಾಧಿಸ್ಬೇಕು. ನನ್ನ ಬ್ಯಾಕ್ಗ್ರೌಂಡ್ ಏನೇ ಆಗಿರ್ಲಿ, ಬಟ್ ನನ್ನ ಕನಸು, ನಾನು ಕಾಣೋ ಕನಸು, ನನ್ನ ಶಕ್ತಿ ಮೇಲೆ ನಾನು ಅದನ್ನ ಕಟ್ಕೋತಾ ಹೋಗ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಾರೆ ನಮ್ಗೆ ಮಾರ್ಗದರ್ಶನ ಕೊಡೋರು, ನಾವದನ್ನ ಗ್ರಹಿಸ್ಕೊತಾ ಹೋಗ್ಬೇಕು. ಇದು ನನಗೆ ಬೇಕು, ಇದು ನಾನು ಈ ತರ ಒಂದು ಮಾಡ್ಬೇಕು ಅನ್ನೋದು ಈಗಿನ ಯಂಗ್ಸ್ಟರ್ಸ್ಗೆ ತುಂಬಾ ಇದೆ, ಬಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಕಳೆದು ಹೋಗ್ತಾರೆ ಎಲ್ಲೋ. ಆ ನಿಟ್ಟಿನಲ್ಲಿ ನೀವು ಫೋಕಸ್ಡ್ ಆಗಿ ಇದು ಮಾಡ್ಬೇಕು, ಆಮೇಲೆ ಒಬ್ರನ್ನ ಮಾರ್ಗದರ್ಶಕರು ಅಂತ ಇಟ್ಕೊಂಡ್ಮೇಲೆ ಅವ್ರನ್ನ ನಾವು ಫಾಲೋ ಮಾಡ್ಬೇಕು. I was always thinking that I have to collect lot of building blocks for my future. So those building blocks are nothing but my technology. Then how do I use it in day-to-day life or for my people ಅಂತ ಹೇಳಿ ಅದೊಂದು ನನ್ನಲ್ಲಿ ಯಾವಾಗಲೂ ಕನಸಿತ್ತು. ಸೊ ಯಾವಾಗಲೂ ನಾನು ಅನ್ಕೋತಾ ಇದ್ದೆ, ಎತ್ತ ತಾಯಿ, ಸೊ ಒತ್ತ ನೆಲ ಹಾಗೂ ಅಕ್ಷರ ಬಿತ್ತಿದ ಗುರು, ಇವರನ್ನು ಯಾವತ್ತೂ ಕೂಡ ನೆನ್ಕೋಬೇಕು ಅಂತ ಹೇಳಿ ನಾನು ಯಾವಾಗಲೂ ನಮ್ಮ ನೆಲ, ನಮ್ಮ ಊರು, ನಮ್ಮ ಡಿಸ್ಟ್ರಿಕ್ಟು, ನಮ್ಮ ದೇಶ ಅನ್ನೋದು ಯಾವಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ ತುಂಬಾ ಬೇರೂರಿತ್ತು. ಫ್ಯಾಂಟಾಸ್ಟಿಕ್ ಸರ್.
ಕೆನಡಾಗ್ ಹೋಗಿ ನೀವು PhD ಮಾಡಿದ್ರು, ವಾಪಸ್ ಭಾರತಕ್ಕೆ ಹೋಗಿ ಬಹಳಷ್ಟು ಸೇವೆ ಸಲ್ಲಿಸಿದ್ರ. ಸರ್, ನಾನು ನಿಮ್ ಬಯೋಡಾಟದಲ್ಲಿ ನೀವು ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ರಿ, ನಂತರ ಗವರ್ಮೆಂಟ್ಗೆ ಡೆಪ್ಯುಟೇಷನ್ ಆಯ್ತು ನಿಮಗೆ. ಹೇಗೆ ಸರ್ ಇದು ಒಂದು ಜರ್ನಿ ನಿಮ್ಗೆ? ಹೇಗೆ ಅಲ್ಲಿ ಇಂಟ್ರೆಸ್ಟ್, ಇಲ್ಲಿಂದ ಪ್ರೊಫೆಸರ್ ಆಗಿ ಮಕ್ಕಳಿಗೆ ಮಾರ್ಗದರ್ಶನ ಕೊಡ್ತಿದ್ದಾಗ ಅಂಡ್ ಸ್ವಿಚ್ ಓವರ್ ಟು ಒಂದು ಗವರ್ಮೆಂಟ್ ಹುದ್ದೆಯಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ? ಅಮ್ಮ, ನನಗೆ ಒಂದ್ ರೀತಿಯಲ್ಲಿ ಏನಾಯ್ತು ಅಂತಂದ್ರೆ, ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಲೆಕ್ಚರರ್ ಆಗಿ 1973 ನಾನು 72ರಲ್ಲಿ ನಾನು BE ಕಂಪ್ಲೀಟ್ ಮಾಡಿದೆ. ಸೊ 73ರಲ್ಲಿ ನಾನು ಐ ಜಾಯಿಂಡ್ ಎಸ್ ಲೆಕ್ಚರರ್ ಇನ್ ಮಂಡ್ಯ PS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಐ ವಾಸ್ ವೆರಿ ಡಿಸಿಪ್ಲಿನ್ಡ್, ಅಂಡ್ ಅಟ್ ದಟ್ ಟೈಮ್ ಐ ವಾಸ್ ಆಕ್ಚುಲಿ ಫಾಲೋಯಿಂಗ್ ರಾಜ್ಕುಮಾರ್ದು ಡ್ರೆಸ್ಸಸ್, ಅವರ ಸ್ಟೈಲು, ಬೆಲ್ ಬಾಟಮು, ಅದು ಎಲ್ಲೆಲ್ಲಿ ಬಟ್ಟೆಗಳು ಸಿಗುತ್ತೆ ಬೆಂಗಳೂರಿನಲ್ಲಿ ಹೋಗಿ ಅದು ಹೊಲಿಸ್ಕೊಂಡ್ಬಂದು ಹಾಕೊಂಡು ಹೋಗ್ತಿದ್ದೆ. ಆಗ್ಲೇ ನಾನು ಸ್ಕೂಟರ್ ಓಡಾಡ್ತಾ ಇದ್ದೆ. ಸೊ ಅವಾಗ್ಲೇನಾ ಸರ್ ಜಾಸ್ತಿ ನಿಮ್ಮ ಪ್ರೊಫೆಸರ್ ಮನೆಗೆ ಹೋಗಿ ನಿಮ್ಮ ಮಿಸ್ಸಸ್ ನ ಕೂಡ ಭೇಟಿ ಆಗ್ತಿದ್ರಂತೆ, ಹೌದಾ? ಅದು ಅನ್ಕೊಳ್ಬಹುದು, ಯಾಕೆಂತಂದ್ರೆ ಅದ 73ರಿಂದ 75ಕ್ಕೆ ಮದುವೆ ಆಗುತ್ತೆ. ಸೊ ಅದರಿಂದ ಐ ಯೂಸ್ ಟು ಗೋ ಟು ಮೈ ಪ್ರೊಫೆಸರ್ಸ್ ಹೌಸ್ ಅಂಡ್ ಹಿ ವಾಸ್ HOD, ಬಿಕಾಸ್ ಐ ವಾಸ್ ಆಲ್ವೇಸ್ ಥಿಂಕಿಂಗ್ ವಾಟ್ ಕೈಂಡ್ ಆಫ್ ಮೈ ಪಾರ್ಟ್ನರ್ ಶುಡ್ ಬಿ. ಸೊ ನಮ್ಮ ಈ ಮೀಡಿಯಂ ಕ್ಲಾಸ್ ಫ್ಯಾಮಿಲಿಗೆ ಪ್ಲಸ್ ನಮ್ಮ ರೈತ ಕುಟುಂಬಕ್ಕೆ ಹೊಂದ್ಕೊಳ್ಳುವಂತ ನಮ್ಮ ಸಂಗಾತಿ ಹೇಗಿರಬೇಕು ಅಂತ ಹೇಳಿ ಅದನ್ನು ಕೂಡ ನಾನೇ ಒಂದು ನಿರ್ಧಾರ ಮಾಡಿ ಗುರಿ ಇಟ್ಕೊಂಡು, ಸೊ ಆ ಗುರಿ ಪ್ರಕಾರ ನಾನು ಇಲ್ಲೇ ನಾನು ಮದುವೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಕಷ್ಟಪಟ್ಟು 1 ವರ್ಷ ವೆಯ್ಟ್ ಮಾಡಿಸಿದ್ರು ನನ್ನನ್ನ. ಆದ್ರೂ ಕೂಡ ಬಿಡ್ಲಿಲ್ಲ. 1 ವರ್ಷ ಆದ್ರೂ ಕೂಡ ಅವರನ್ನೇ ಮದುವೆ ಮಾಡ್ಕೊಂಡೆ. ನೋಡಿದ್ದು ಒಂದು ಹುಡುಗಿ, ಮದುವೆ ಮಾಡ್ಕೊಂಡದ್ದು ಕೂಡ ಒಂದೇ ಹುಡುಗಿನೇ. ಸೊ ಹಾಗಾಗಿ ಸೊ ವಿ ಆರ್ ಹ್ಯಾಪಿ ಫ್ಯಾಮಿಲಿ ಎಟ್ ಪ್ರೆಸೆಂಟ್. ತದನಂತರ ನಾನು PhD ಮಾಡ್ಬೇಕು, ಯಾಕಂದ್ರೆ ಮುಂದೆ ಒಂದು ದಿವಸ ನನಗಿದ್ದಂತ ಬಹಳ ದೊಡ್ಡ ಆಶೆ ಅಂದ್ರೆ, ನಾನು ಲೆಕ್ಚರರ್ ಆಗ್ಬೇಕು ಅಂತಿದ್ದೆ, ಡಿಸಿಪ್ಲಿನ್ ಲೈಫ್. ಸೊ ಇಲ್ಲಿ ಯಾರು ಕೂಡ ನಮಗೆ ಇಂಟರ್ಫಿಯರ್ ಆಗಲ್ಲ, ನೋ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇನ್ ದಿಸ್. ಅಂಡ್ ಅಟ್ ದ ಸೇಮ್ ಟೈಮ್ ನನ್ನ ದೊಡ್ಡ ಆಸೆ ಇದ್ದಿದ್ದು ಒಂದು ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಬೇಕು ಅಂತೇಳಿ ಆಗಲೇ ನಾನು ಕನಸ್ಕೊಂಡಿದ್ದೆ. ಆ ದೃಷ್ಟಿಕೋನದಲ್ಲಿ ನಾನು ಐ ವಾಂಟೆಡ್ ಟು ಡೂ PhD ಮಾಡಬೇಕು, PhD ಮಾಡಿದ್ರೆ ಒಳ್ಳೇದಾಗುತ್ತೆ, PhD ಮಾಡಿ ಪಬ್ಲಿಕೇಶನ್ ಇರಬೇಕು ಅಂತ ಹೇಳಿ ಐ ಸ್ಟಾರ್ಟೆಡ್ ಲುಕಿಂಗ್ ಅಟ್ ಕರೆಸ್ಪಾಂಡೆನ್ಸ್. ಬಟ್ ಆ ಸಂದರ್ಭದಲ್ಲಿ ನನಗೆ ಮೆಕ್ಮಾಸ್ ಯೂನಿವರ್ಸಿಟಿಯಿಂದ, ಸೊ ದೋ ಐ ಹ್ಯಾವ್ ಕಂಪ್ಲೀಟೆಡ್ ಮಾಸ್ಟರ್ಸ್ ಡಿಗ್ರಿ ಇನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಸೊ ಮೆಕ್ಮಾಸ್ ಯೂನಿವರ್ಸಿಟಿಯಲ್ಲಿ ನನಗೆ ಆಗ PhDಗೆ ಅಡ್ಮಿಷನ್ ಡೈರೆಕ್ಟ್ ಆಗಿ ಕೊಟ್ಟಿರಲಿಲ್ಲ. ಅವರು ಮಾಸ್ಟರ್ ಡಿಗ್ರಿಗೆ ಮತ್ತೆ ಅಡ್ಮಿಷನ್ ಕೊಟ್ಟಿದ್ರು. ಆದ್ರೆ ನವಸ್ಕೋಶಿಯಾ ಮತ್ತು ಬೇರೆ ಯೂನಿವರ್ಸಿಟಿಗಳಲ್ಲಿ ನನಗೆ PhD ಡೈರೆಕ್ಟ್ ಆಗಿ ಕೊಟ್ಟಿದ್ರು ಅಲ್ಲಿಗೆ ಅಡ್ಮಿಷನ್ಗೆ. ಸೊ ಅಮೆರಿಕಾದಲ್ಲೂ ಕೂಡ ಕೆಲವು ಒಳ್ಳೆ ಯೂನಿವರ್ಸಿಟಿನಲ್ಲಿ, ಪರ್ಡು ಯೂನಿವರ್ಸಿಟಿನಲ್ಲಿ ಸಿಕ್ಕಿತ್ತು. ಬಟ್ ಆದ್ರೆ ಅಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿರ್ಲಿಲ್ಲ. ಸೊ ನನಗೆ ಹೆಚ್ಚಿನ ಸ್ಕಾಲರ್ಶಿಪ್ ಕೊಟ್ಟಿದ್ದು ಆಗಿನ ಕಾಲಕ್ಕೆ ನನಗೆ $10,000 ಸ್ಕಾಲರ್ಶಿಪ್ ಕೊಟ್ಟಿತ್ತು ಮೆಕ್ಮಾಸ್ ಯೂನಿವರ್ಸಿಟಿ. ಸೊ ನನಗೆ ಅನುಮಾನ, ಇಷ್ಟು $10,000 ಕೊಟ್ಟಿದ್ದಾರಾ ಇಲ್ವಾ ಅನ್ನುವಂಥ ಅನುಮಾನ ಇತ್ತು ನನಗೆ. ಬಟ್ ಆದ್ರೂ ಕೂಡ ನಾನು ಅಲ್ಲಿ ನನ್ನ ಸ್ನೇಹಿತರ ಮನೆಗೆ ಫಸ್ಟ್ ಹೋದೆ, ಮಾಂಟ್ರಿಯಲ್ಗೆ ಹೋಗಿ ಲೆಟರ್ ತೋರಿಸ್ದೆ, ಏನಪ್ಪಾ ಇದು ಸುಮ್ಮನೆ ಜನರಲ್ ಲೆಟರಾ ಅಥವಾ ನಿಜವಾಗ್ಲೂ ಕೂಡ $10,000 ಕೊಟ್ಟಿದ್ದಾರ ನನಗೆ ಅಂತ ಕೇಳಿದಾಗ, ಇಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ದೆನ್ ಐ ವೆಂಟ್ ಟು ಮೆಕ್ಮಾಸ್ ಯೂನಿವರ್ಸಿಟಿ. ಸೊ ಅಲ್ಲಿಗೆ ಹೋಗಿ ನಾನು ಫಸ್ಟ್ ಡೇನೆ ಐ ಡಿಸ್ಕಸ್ಡ್ ವಿತ್ ಮೈ ಡೀನ್. ಸೊ ಅಲ್ಲಿ ಫಸ್ಟ್ ಡೇ ಹೋದಾಗ ನನಗೆ ಅವ್ರು ಹೇಳಿದ್ದು, ನಿಮ್ಮ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನಮಗೆ ಪರಿಚಯ ಇಲ್ಲ, ನಮ್ಮ ಲಿಸ್ಟಲ್ಲಿ ಇಲ್ಲ, ಹಾಗಾಗಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ನೀವು ಬಂದಿದ್ರಿಂದ ನಮಗೆ ನೀವು ಡೈರೆಕ್ಟ್ ಆಗಿ ನಾವು ಅಡ್ಮಿಷನ್ ಕೊಡೋಕೆ ಆಗಲ್ಲ, ನೀವು PhD ಮಾಡಬೇಕು ಅಂತ ಹೇಳಿದ್ರು. ಅಲ್ಲ ಸಾರಿ, ಮಾಸ್ಟರ್ ಡಿಗ್ರಿ ಅಡ್ಮಿಟ್ ಆಗಿ ನಂತರ PhD ಮಾಡಬೇಕು ಅಂತ ಹೇಳಿದ್ರು. ಬಟ್ ಐ ಟೋಲ್ಡ್ ದೆಮ್ ಲೈಕ್ ಐ ಆಮ್ ಆಲ್ರೆಡಿ ಹಿಯರ್. ಸೊ ವೆನ್ ಐ ಆಮ್ ಆಲ್ರೆಡಿ ಹಿಯರ್, ವೇರ್ ಇಸ್ ದಿ ಕ್ವಶನ್ ಆಫ್ ಲುಕಿಂಗ್ ಅಟ್ ಮೈ ಬ್ಯಾಂಗ್ಳೂರ್ ಯೂನಿವರ್ಸಿಟಿ? You look at me and conduct a test and exam. Then I started dictating terms. They said, okay, first term semester ಎಲ್ಲ ಚೆನ್ನಾಗಿ ನೀವು A grade ಬಂದ್ರೆ ನಾವು ಸೆಕೆಂಡ್ ಸೆಮಿಸ್ಟರ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ತದನಂತರ ಸೆಕೆಂಡ್ ಸೆಮಿಸ್ಟರ್ ಕೂಡ ನಾನು ಎಲ್ಲ ಫಸ್ಟ್ ಸೆಮಿಸ್ಟರ್ A grade ಬಂತು. ಬಟ್ ಹೋಗಿ ಕೇಳಿದಾಗ ಅವರು ಮತ್ತೆ ನನ್ನನ್ನು ನಿರಾಕರಿಸಕ್ಕೆ ಶುರು ಮಾಡಿದ್ರು. Then I got mad and I told them, look, I am here just because you are giving me higher scholarship. Otherwise I would have gone to other university, ಬೇರೆ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೆ. ನನಗೆ ಆಲ್ರೆಡಿ ಅಡ್ಮಿಷನ್ ಸಿಕ್ಕಿದೆ, ನೀವು ಕೊಡುವಂತ ಸ್ಕಾಲರ್ಶಿಪ್ ಜಾಸ್ತಿ ಇರೋದ್ರಿಂದ ಐ ಆಮ್ ಸ್ಟೇಯಿಂಗ್ ಬ್ಯಾಕ್ ಹಿಯರ್, ವಾಟ್ ಯು ಸೇ ಅಬೌಟ್ ದಿಸ್ ಅಂತ ಅಂತೆ. ಸೊ ಅವ್ರು ಹೇಳಿದ್ರು, ಹಾಗಾದ್ರೆ ಒಂದು ಕೆಲಸ ಮಾಡಿ, ಯು ಟೇಕ್ ದಿ ಎಕ್ಸಾಮಿನೇಷನ್ ಅಲಾಂಗ್ ವಿತ್ ದಿ PhD ಸ್ಟೂಡೆಂಟ್, ದೆನ್ ಇಫ್ ಯು ಫೇರ್ ವೆಲ್, ದೆನ್ ವಿ ವಿಲ್ ಗಿವ್ ಯು ಡೈರೆಕ್ಟ್ಲಿ ಅಡ್ಮಿಷನ್ ಟು PhD.
Then Wow. even in second semester, so I took an exam along with the other people. Probably I think that I was very good in the top. So probably I think that may be the reason they called me and they gave me transfer to PhD directly. And at the same time, they got IS college. They gave me IS scholarship at McMaster University to continue my PhD. ಸರ್ ಅಮೇಝಿಂಗ್ ಸರ್. ನಾವು ಹೋಗ್ಬಿಟ್ಟು ಒಂದ್ ಪಕ್ಕದ ಅಂಗಡಿಯಲ್ಲಿ ನಮ್ಗೆ ಏನ್ ಬೇಕೋ ಅದನ್ನ ಕೇಳಿ ನಮ್ ಹಕ್ಕು ಅಂತ ಹೇಳಕ್ಕೆ ಎಷ್ಟೊಂದ್ಸರಿ ನಮ್ಗೇನೋ ಹಿಂಜರಿಕೆ, ನಾಚಿಕೆ, ಒಂದಷ್ಟು ಬ್ಯಾಗೇಜ್ ಇರುತ್ತೆ ನಮ್ಗೆ ಏನಾರು ಮಾಡ್ಬೇಕು ಅಂದ್ರೆ. ನಿಮ್ಮ ವಿಷನ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ, ಇಲ್ಲ ನಾನು ಇದಕ್ಕೆ ರೆಡಿ ಇದ್ದೀನಿ, ಅಂದ್ರೆ ನಿಮ್ಮ ಮೇಲಿದ್ದ ನಿಮಗೊಂದು ಆ ಭರವಸೆ, ನಾನು ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಅನ್ನೋದು. ಫಸ್ಟ್ ನಾನು ನಮ್ಮ ಶ್ರೋತೃ ಹೇಳೋದು, ಸ್ನೇಹಿತರೆ ನೋಡಿ, ನಮ್ಮಲ್ಲಿ ನಾವು ನಮ್ಮ ಬಗ್ಗೆ ನಾವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀವಿ ಅಥವಾ ನಮ್ಮನ್ನ ನಾವು ಎಷ್ಟು ಕಾನ್ಫಿಡೆಂಟ್ ಮಾಡ್ಕೊಳ್ತೀವಿ, ನಮ್ಗೆ ಸಾಧನೆ ಮಾಡೋಕ್ಕೂ ಅಷ್ಟೇ ಈಸಿ ಆಗತ್ತೆ ಅಂತ ಹೇಳ್ಬೋದಾ ಸರ್? ಸೊ ಖಂಡಿತ ಎಲ್ಲರಲ್ಲೂ ಕೂಡ ಆ ಕೆಪಾಸಿಟಿ ಇದೆ. ಬಟ್ ಅದರ ಕಾನ್ಫಿಡೆನ್ಸ್ ವಿ ಹ್ಯಾವ್ ಟು ಬಿಲ್ಡ್ ಓವರ್ ದಿ ಇಯರ್ಸ್. ಸೊ ಪ್ರತಿಯೊಂದಕ್ಕೂ ಕೂಡ ಈಗ ನನಗೆ ಮೊಟ್ಟ ಮೊದಲನೇದಾಗಿ ನನ್ನ ಕ್ಲಾಸ್ ರೂಮ್ಗೆ ಹೋದಾಗ, ಸೊ ದೇ ಟೋಲ್ಡ್ ಮಿ ಟು ಸಾಲ್ವ್ ದಿ ಪ್ರಾಬ್ಲಮ್ ಇನ್ ಕಂಪ್ಯೂಟರ್, ಯೂಸಿಂಗ್ ಕಂಪ್ಯೂಟರ್. ಬಟ್ ನಾನು 7 ವರ್ಷ ನಾನು ಲೆಕ್ಚರರ್ ಆಗಿ ಕೆಲಸ ಮಾಡಿದ್ರು ಕೂಡ ಸೊ ನಾನು ಕಂಪ್ಯೂಟರ್ ಹೇಗಿದೆ ಅಂತ ನೋಡಿರ್ಲಿಲ್ಲ. ಅದೊಂದು ಮೆಷಿನ ಅಥವಾ ದೆವ್ವನ ಏನು ಅಂತ ನಾನು ತಿಳ್ಕೊಂಡಿದ್ದೆ. So when they told me in the classroom that you have to solve this problem, so I was in tears, what to do and then how to solve this. So then I think I took a challenge once again. I contacted my friends who are there. So they started helping me. I learned from Fortran in that particular Fortran kalte. Fortran kaltu konege ನನಗೆ ಪ್ರಾಬ್ಲಮ್ ಯಾವ ತರ ಸಿಕ್ತು ಅಂತಂದ್ರೆ, they wanted to work on simulation and forecasting of environmental systems. ಅಲ್ಲೂ ಕೂಡ ನಾನು ಆವಾಗಿನ ದಿವಸ ನನಗೆ ಕಷ್ಟ, ಯಾಕೆಂದ್ರೆ ನಾನು ಓದಿದಂಥದ್ದು ಬರೀ ವಾಟರ್ ಟ್ರೀಟ್ಮೆಂಟ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡಿದ್ದೆ. ಆದ್ರೆ ಕಂಪ್ಯೂಟರ್ ಮಾಡ್ಲಿಂಗ್, ಕಂಪ್ಯೂಟರೇ ಗೊತ್ತಿಲ್ಲದೆ ಇರೋರು ಕಂಪ್ಯೂಟರ್ ಮಾಡ್ಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ನನಗೆ ಸ್ವಲ್ಪ ಇದು ತೊಂದರೆನೂ ಆಯ್ತು, ಯೋಚನೆನೂ ಆಯ್ತು. ಆದ್ರೆ ಒಂದು ಅನ್ಕೊಂಡೆ, ನಮ್ಮ ದೇಶದಲ್ಲಿ ಕಂಪ್ಯೂಟರ್ ಮಾಡ್ಲಿಂಗ್ ಈಗ ಶುರುವಾಗ್ತಾ ಇದೆ. ಇಫ್ ಐ ಗೋ ವಿತ್ ಕಂಪ್ಯೂಟರ್ ಮಾಡ್ಲಿಂಗ್ ನಾಲೆಡ್ಜ್, I can be number one, or I can at least excel in India. And let me see and tell you, I took it as challenge and I learned computer modeling. And I completed my thesis, PhD thesis, and I improved the existing model of US. That is, US university has developed that model. I improved it and then successfully and completed my PhD thesis with 3.5 years. ಸೂಪರ್ ಸರ್, ಸೂಪರ್, ಫ್ಯಾಂಟಾಸ್ಟಿಕ್. ಅಂದ್ರೆ ನೀವು ಇದು ಮಾತಾಡ್ತಿರೋದು 1984-83 ಆ ತರ ಟೈಮ್ಸ್ ಅಲ್ಲಿ ಅಲ್ವಾ ಸರ್? ಎಕ್ಸಾಕ್ಟ್ಲಿ 1983, 93, 94 ನಲ್ಲಿ ನಾನು PhD ಕಂಪ್ಲೀಟ್ ಮಾಡೋದು. I worked on the postdoctoral fellow for a period of 2 years after that. Then I returned to India. Awesome sir. ನಂಗೆ ಆಲ್ರೆಡಿ ಮೈ ಜುಮ್ ಅಂತ ಇದೆ, ಬಟ್ ಇಲ್ಲಿ ಒಂದಷ್ಟು ಮೆಸೇಜ್ ಬರ್ತಾ ಇದೆ, ಅದನ್ನ ನಿಮಗೆ ಓದ್ಬಿಟ್ಟು ಮುಂದಿನ ಪ್ರಶ್ನೆಗಳಿಗೆ ಮುಂದೆ ಹೋಗೋಣ ಸರ್. ಮಹಾದೇವ್ ಪ್ರಸಾದ್ ಅನ್ನೋರು ಕಳಿಸಿದ್ದಾರೆ. ಹಾಯ್ ಸರ್, ನೈಸ್ ಟು ಸಿ ಯು ಆನ್ ಲೈವ್ ಆಫ್ಟರ್ ಅ ಲಾಂಗ್ ಟೈಮ್. ಮಹಾದೇವ್ ಪ್ರಸಾದ್ ಅವ್ರು ಹೇಳ್ತಾರೆ, ಡಾಕ್ಟರ್ BS ಇಸ್ ಅ ಗ್ರೇಟ್ ವಿಷನರಿ ಅಂತ. ಖಂಡಿತ ಮಹಾದೇವ್ ಅವರೇ, ನಾವು ಅದರದ ಒಂದೊಂದು ತುಣುಕುಗಳನ್ನ ಈಗ ಫಸ್ಟ್ ಒಂದ್ ಝಲಕ್ ನೋಡಿದೀವಿ. ಐ ಥಿಂಕ್ ಇನ್ನೂ ಅವ್ರ ಬಗ್ಗೆ ಹೆಚ್ಚೆಚ್ಚು ಮಾತಾಡ್ತಾ ಅವ್ರ ವಿಷನರಿಗಳು ಇನ್ನೂ ನಮ್ಮ ಮುಂದೆ ಕಣ್ಣು ಮುಂದೆ ಬರುತ್ತೆ ಅನ್ಸುತ್ತೆ. ನಿಮ್ಮ ಒಂದು ಮೆಸೇಜ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಮಹಾದೇವ್ ಪ್ರಸಾದ್ ಅವ್ರು ಕಳಿಸಿದ್ದಾರೆ. ಹಾಗೆ ಅದೇ ಮಹೇಶ್ ರಾಜ್ ಅನ್ನೋರು ಕೂಡ ಕಳಿಸಿದ್ದಾರೆ. ಇಟ್ ಈಸ್ ಅ ವೆರಿ ನೈಸ್ ಪ್ರೋಗ್ರಾಮ್. ಲಾಂಗ್ ಟೈಮ್ ಇಂದ ನಿಮ್ನ ನೋಡಿರ್ಲಿಲ್ಲ, ಲೈವ್ ನೋಡಕ್ಕೆ ಬಹಳ ಖುಷಿ ಆಗ್ತಾ ಇದೆ ಅಂತ. ಸೊ ಸರ್, ಇದೆಲ್ಲ ನೋಡಿದ್ರೆ ನೀವು ಪ್ರೊಫೆಸರ್ ಆಗಿ ಕೂಡ ಸ್ಟೂಡೆಂಟ್ಸ್ ಗಳಿಗೆ ಬಹಳ ಫೇವರೇಟ್ ಇದ್ರಿ ಅನ್ಸುತ್ತೆ. ಫೇವರೇಟ್ ಅಂದ್ರೆ ನಾನು I was very strict. So after I came back to India, the 2 more things which I did in the college, I started first time the postgraduate center in PS College of Engineering, along with my other friends who got their PhD from McMaster, from Canada and US. So we joined, 3 of us, we joined together. We started a PG center, first time in PS College and first time in Karnataka with respect to Mysore city as concerned. So then we started undergraduate environmental engineering. So there I think the students started
flowing to maximum extent to our college, and that is how our publications came, from PS College of Engineering. ಸೊ ಸ್ಟೂಡೆಂಟ್ಸ್ ನೀವು ಹೇಳಿದ ಪ್ರಶ್ನೆಗೆ, ನಾನು ಸ್ಕೂಟರ್ ಅಲ್ಲಿ ನಿಂತಿದ್ರೆ ಹೊರಗಡೆ ಬಹಳಷ್ಟು ಸ್ಟೂಡೆಂಟ್ಸ್ಗಳು ಎದುರುಕೊಳ್ಳೋರು, ಓ ಇವತ್ತೇ ನಮ್ಮ ಕಾದಿದೆ ಅಂತ ಹೇಳಿ. ಬಟ್ ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್, ಬಟ್ ದಿ ಟೈಪ್ ಆಫ್ stimulation which I used to give it to them, and the type of questions I used to ask them. So that is where I think that especially when their presentation is to be there, aವಾಗ ಬಹಳ ಅವರು ಪ್ರೆಸೆಂಟೇಷನ್ಗೆ ಎದ್ರುಕೊಂಡು ಬರೋರು ಒಳಗಡೆಗೆ, ಬಟ್ ಯಾವ ಕ್ವಶನ್ ಎಲ್ಲಿ ಕೇಳ್ಬಿಡ್ತಾರಪ್ಪ ಅಂತ ಹೇಳಿ. ಬಟ್ ಫಾರ್ಚುನೇಟ್ಲಿ ದಟ್ ಐ ಹ್ಯಾಡ್ ದಟ್ ಕೈಂಡ್ ಆಫ್ ಸಬ್ಜೆಕ್ಟ್ ಗ್ರಿಪ್. ಸೊ ದಟ್ ಈಸ್ ಹೌ ಐ ವಾಸ್ helping our PG students to come up in their field. ಖಂಡಿತ ಸರ್. ಈಗ ವಜ್ರ ಕೂಡ ಅದು ಹೊಳಿಬೇಕು ಅಂದ್ರೆ ಸಾಕಷ್ಟು ಉಜ್ಜಿ ಅದನ್ನ ಶೈನ್ ಮಾಡ್ಬೇಕು. ಸೊ ನೀವು ಸ್ಟೂಡೆಂಟ್ಸ್ಗೆ ಆ ಒಂದು ಮಾರ್ಗದರ್ಶನ ಕೊಟ್ಟಾಗ ಅವರು ಜೀವನದಲ್ಲಿ ಸಾಧನೆ ಮತ್ತು ಸಾರ್ಥಕತೆಯನ್ನ ಕಂಡುಕೊಳ್ತಾರೆ. ಸರ್, ನಿಮ್ಮ ಎಜುಕೇಶನ್ ಸೆಕ್ಟರ್ ಅಲ್ಲಿ ನೀವು ಮಾಡಿದ್ದು ಮಾತಾಡ್ತಾ ಇದ್ವಿ. ಹಾಗೆ ನೀವು ITI ಕೂಡ ಶುರು ಮಾಡಿದ್ರಿ. ಕಂಪ್ಯೂಟರ್ ಅನ್ನೋದೇ ಯಾರಿಗೂ ಗೊತ್ತಿರ್ಲಿಲ್ಲ ಮಂಡ್ಯದಲ್ಲಿ ಅಥವಾ ಕರ್ನಾಟಕದಲ್ಲಿ ಆವಾಗಿನ ಕಾಲದಲ್ಲಿ. ಅದನ್ನ ಕೂಡ ಶುರು ಮಾಡಿದ್ರಿ. ಹೇಗೆ ಬೆಳೀತು ಸರ್ ಈ ಒಂದು ಐಡಿಯಾ? ಫ್ರಮ್ PS ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ರಿ, ಆಲ್ರೆಡಿ ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಸ್ಟಡೀಸ್ ಎಲ್ಲ ನಡೀತಿತ್ತು. ಬಟ್ ಅದು ಹೊರತಾಗಿ ಇನ್ನೊಂದು ಮಾಡ್ಬೇಕು ಅಂತಾನು ನೀವು ಹೊರಟ್ರಿ. ನನಗೆ ಆರಾಮಾಗಿ ಟೈಮ್ ಕಳೀಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಆಗಿನ ಕಾಲದಲ್ಲಿ ಫೋರ್ಟ್ರಾನ್ ಟೀಚ್ ಮಾಡುವಂತ ಸ್ಟಾಫ್ಗಳೇ ಸಿಗ್ತಿರ್ಲಿಲ್ಲ. ನಾನು 3-4 ಕಾಲೇಜ್ಗಳಿಗೆ, ಅವಾಗ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಸಾಟರ್ಡೆ ಅಂಡ್ ಸಂಡೇ ಐ ಯೂಸ್ ಟು ಗೋ ಅಂಡ್ ಟೀಚ್ ಫೋರ್ಟ್ರಾನ್ ಲ್ಯಾಂಗ್ವೇಜ್. ಸೊ ಇಲ್ಲಿ ರಾಮನಗರ, ಬ್ಯಾಂಗ್ಳೂರಿಗೆ PG ಸೆಂಟರ್ನಲ್ಲಿ ಹೋಗಿ PG ಕ್ಲಾಸ್ ಮಾಡ್ತಾ ಇದ್ದೆ. ಅಂಡ್ ಅವರಿಗೆ PG ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಟೀಚ್ ಮಾಡೋರು ಸ್ಟಾಫ್ ಇರಲಿಲ್ಲ. ಸೊ ಇಲ್ಲಿ ಟೀಚ್ ಮಾಡಿ ವೀಕೆಂಡ್ ಅಲ್ಲಿಗೆ ಹೋಗಿ ಟೀಚ್ ಮಾಡ್ತಿದ್ದೆ. ಕೆಲವು ಸಲ ಚಿಕ್ಕಮಗಳೂರು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಹೋಗಿ ನಾನು ಫೋರ್ಟ್ರಾನ್ ಮತ್ತು ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಟೀಚ್ ಮಾಡ್ತಾ ಇದ್ದೆ. ಐ ನೆವರ್ ಸಿಟ್ ಐಡಲ್ ಅಟ್ ಹೋಮ್. ಸೊ ವೀಕೆಂಡ್ ಬಂದಾಗೆಲ್ಲ ನಾನು ಐ ವಾಸ್ ಬಿಸಿ ವಿತ್ ಟೀಚಿಂಗ್ ದಿ ಸ್ಟೂಡೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಫೋರ್ಟ್ರಾನ್ ಲ್ಯಾಂಗ್ವೇಜಸ್ ಕನ್ಸರ್ನ್. ಸೊ ಅಂತ ಸಮಯದಲ್ಲಿ ನಾವು ಕೆನಡಾಕ್ಕೆ ಹೋದಾಗ ತುಂಬಾ ಕಷ್ಟಪಟ್ವಲ್ಲ ಕಂಪ್ಯೂಟರ್ ಬಗ್ಗೆ. ಸೊ ಅದಕ್ಕೋಸ್ಕರ ನಾವೇನ್ ತೀರ್ಮಾನ ಮಾಡಿದ್ವಿ ಅಂದ್ರೆ, ಅಲ್ಪ ಸ್ವಲ್ಪ ಉಳಿದಂತ ದುಡ್ಡಲ್ಲಿ ನಾವು ವಾಪಸ್ ಹೋಗ್ಬೇಕಾದ್ರೆ ನಾವು ಕಂಪ್ಯೂಟರ್ನ ತಗೊಂಡೋಗಿ ನಾವು ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ಹೋಬಳಿ ಲೆವೆಲ್ನಲ್ಲಿ, ತಾಲೂಕ್ ಲೆವೆಲ್ನಲ್ಲಿ ಮತ್ತು ಗವರ್ಮೆಂಟ್ ಆಫೀಸ್ಗಳಿಗೆ ನಾವು ಕಂಪ್ಯೂಟರ್ ಟ್ರೈನಿಂಗ್ ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ. ಆ ಟ್ರೈನಿಂಗ್ ಕೊಡಬೇಕಾದಾಗ ನಮ್ಮ ಸ್ವಂತ ಕಾರ್ ತಗೊಂಡೋಗಿ ಕಂಪ್ಯೂಟರ್ ಇಟ್ಕೊಂಡೋಗಿ ಅಲ್ಲಿ ಕಂಪ್ಯೂಟರ್ ಇದು ದೆವ್ವ ಅಲ್ಲ, ಇದೊಂದು ಮೆಷಿನು, ಈ ತರ ಇದೆ ಅಂತ ಹೇಳಿ ಆ ಮೆಷಿನ್ ಅನ್ನು ಪರಿಚಯ ಮಾಡಿದ್ವಿ. ಅದಾದ ನಂತರ ಆಗ 1986 ಏಪ್ರಿಲ್ ಬಂದ್ವಿ. 1986 so towards the end of 86 we started a Mandya Computer Center. I started with the name Mandya Computer Center mainly because my place come in ಅಂತ ಹೇಳಿ Mandya Computer Center ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. So even today we are running that from 1986 onwards, and we have trained so almost all our government officials. At the same time many students, ಬಹಳಷ್ಟು ಜನ ನಮ್ಮಲ್ಲಿ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡಿ ನಾವು ಈಗ ನೋಡಿದ್ರೆ ನ್ಯೂಯಾರ್ಕ್ ಮತ್ತು ನ್ಯೂ ಜೆರ್ಸಿನಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳು ಬಹಳಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಫಸ್ಟ್ ಕಂಪ್ಯೂಟರ್ ಮುಟ್ಟಿದ್ದೆ ನೋಡಿದ್ದೆ ನಿಮ್ಮ ಮಂಡ್ಯ ಕಂಪ್ಯೂಟರ್ ಸೆಂಟರ್ನಲ್ಲಿ ಅಂತ ಹೇಳುವಂಥವ್ರು ಬಹಳಷ್ಟು ಜನ ಇದ್ದಾರೆ. ದಟ್ ಈಸ್ ಹೌ ಐ ಸ್ಟಾರ್ಟೆಡ್ ಮಂಡ್ಯ ಕಂಪ್ಯೂಟರ್ ಸೆಂಟರ್. ಸೊ ನಾನು ಟೀಚ್ ಮಾಡಿದ್ರೆ ನನ್ನ ಮಿಸಸ್ ಅವ್ರು ಪಾಠ ಹೇಳೋರು, ಅವರು ಲ್ಯಾಬ್ ನೋಡ್ಕೊಳ್ಳೋರು, ಅವ್ರು ಪಾಠ ಮಾಡಿದ್ರೆ ನಾನು ಲ್ಯಾಬ್ ನೋಡ್ಕೊಳ್ತಿದ್ದೆ. ಸೊ ಅವ್ರಿಗೂ ಕೂಡ ಒಂದು ಆಪರ್ಚುನಿಟಿ ಮೆಕ್ಮಾಸ್ ಯೂನಿವರ್ಸಿಟಿನಲ್ಲಿ ನಾನು ಇದ್ದಾಗ ಮೋಹಕ್ ಕಾಲೇಜ್ನಲ್ಲಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಆಯಿತು. ಹಾಗಾಗಿ ಅವರು ಕೂಡ ಕಂಪ್ಯೂಟರ್ ಕೋರ್ಸ್ ಮಾಡ್ಕೊಂಡಿದ್ರಿಂದ both of we started teaching in Mandya. So that is how we started our Mandya Computer Center. Fantastic, sir. ಇನ್ನು ಸಾಕಷ್ಟಿದೆ ನಿಮ್ಮ ಸ್ಮಾಲ್ ಬಿಸ್ನೆಸ್, ಅಗ್ರಿಕಲ್ಚರ್ ಸೆಕ್ಟರ್ ಸ್ಲೋಗನ್ ಇಂದ ಸಾಕಷ್ಟು ಮನೆಗೆ ತುಂಬಾ ಇನ್ಸ್ಪಿರೇಷನ್ ತಗೊಂಡು ಇವತ್ತಿನ ಕಾಲಕ್ಕೆ ಏನು ಮಾಡಬೇಕು, ಹಾಗೆ ಯಂಗ್ಸ್ಟರ್ಸ್ ನ ಹೇಗೆ ಮುಂದೆ ತರಬೇಕು, ಸಾಕಷ್ಟು ಇನಿಷಿಯೇಟಿವ್ಗಳನ್ನ
ನೀವು ಹಾಕೊಂಡು ಮಾಡ್ತಾ ಇದ್ದೀರಾ, ಯಶಸ್ವಿಯಾಗಿ ಕೂಡ ಮಾಡ್ತೀರಾ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೆ ಮುಂಚೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ನಿಮ್ಗೆ ಹಲೋ ಹಾಯ್ ಹೇಳಕ್ಕೆ ಬಂದಿದ್ದಾರೆ ಸರ್. ಯಾರು ಅಂತ ನಾನ್ ಹೇಳಲ್ಲ, ಅವ್ರನ್ನ ಬರ್ಮಾಡ್ಕೊಳ್ಳೋಣ. ನಿಮಗೆ ಬಹಳ ಆತ್ಮೀಯರು ಸರ್. ನೀವು ಇಲ್ಲಿ ನಮ್ ಜೊತೆ ಇದ್ದೀರಾ ಬೆಂಗಳೂರು ವಾಯ್ಸ್ ನಲ್ಲಿ. ನಿಮ್ಮ ಒಂದು ಆಡಿಯೋ ಮತ್ತು ವಿಡಿಯೋನ ನೀವು ಹಾಕೊಂಡ್ರೆ ನಮ್ಮ ಡಾಕ್ಟರ್ ಬಿ ಎಸ್ ಶಿವಲಿಂಗಯ್ಯ ಅವ್ರಿಗೆ, ಬಿ ಎಸ್ ಅಂತ ನಿಮ್ ಫೇವ್ರೇಟ್ ಸರ್ ಡಾಕ್ಟರ್ ಬಿ ಎಸ್ ಅಂದ್ರೆ? ಜನ ನಿಮ್ನ ಕರೀತಿದ್ರ ಡಾಕ್ಟರ್ ಬಿ ಎಸ್? ಲಾಟ್ ಆಫ್ ಪೀಪಲ್ ಯೂಸ್ ಟು ಕಾಲ್ ಮೀ. ನಾವು 3 ಜನ ಡಾಕ್ಟರೇಟ್ ಇದ್ರು. ಅದಕ್ಕೆ ಒಬ್ರು ಬಿಳಿ ಡಾಕ್ಟರ್ ಅಂತ ಕರೆಯೋರು, ಒಬ್ರು ಕರಿ ಡಾಕ್ಟರ್ ಅಂತ ಕರೆಯೋರು, ಒಬ್ರು ಕುಲ್ ಡಾಕ್ಟರ್ ಅಂತ ಕರೆಯೋರು. ಹಾಗಾಗಿ ನಾನು ಕುಲ್ ಡಾಕ್ಟರ್ ಕ್ಯಾಟಗರಿ ಸೇರೋನು. ಐ ಆಮ್ ಶೋರ್ ಪ್ರೊಫೆಸರ್ಸ್ ಟೀಚರ್ಸ್ಗೆಲ್ಲ ನಿಕ್ ನೇಮ್ ಇಡೋದು ಬಹಳ ಪ್ರಸಿದ್ಧ. ಸರ್ ನಾನು ಅವ್ರ ಹೆಸರು ಹೇಳ್ತೀನಿ, ಪ್ರಾಬ್ಲಿ ಅವರಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ನಮ್ ಸ್ಪೆಷಲ್ ಗೆಸ್ಟ್ ಅವರು ಇವತ್ತು ನಿಮ್ಮ ಜೊತೆಯಲ್ಲಿ ಮಾತಾಡಕ್ಕೆ ಬಂದಿದ್ದಾರೆ, ರಾಮಲಿಂಗಯ್ಯ ಅವರು. ಸರ್ he was my teacher and professor also. Oh, fantastic. ಸರ್ ಇದೀರಾ ನೀವು? ಬಹುಶಃ ಲೈನ್ ಅಲ್ಲಿ ಇದ್ದಾರಾ ಇಲ್ವಾ ಗೊತ್ತಾಗ್ತಾ ಇಲ್ಲ. He was my teacher in final year. Oh. Then became colleague. He also did his PhD from Nova Scotia, Canada. Oh, very nice, sir. Very nice. So we all started together, program, PG program. Fantastic. ಸಾರಿ, ನಂಗೆ ಅವರು ನಮಸ್ಕಾರ ಸರ್, ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ನೀವು ಅನ್ಮ್ಯೂಟ್ ಮಾಡ್ಕೋಬೇಕು. ನಮಸ್ತೆ, ಧನ್ಯವಾದಗಳು. ಫೈನ್ ಮೇಡಮ್, ಚೆನ್ನಾಗಿದ್ದೀನಿ. ಸೊ ಡಾಕ್ಟರ್ ಬಿ ಎಸ್ ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ ಇಲ್ಲಿ ಟಿವಿನಲ್ಲಿ? ಹೌದು ಸರ್, ಒಂದು ಅವಕಾಶ ಸಿಕ್ತು. ಸೊ ತಮ್ಮ ಬಗ್ಗೆ ನನಗೆ ನನ್ನ ಮನಸ್ಪೂರ್ವಕವಾಗಿ ನನ್ನ ಒಂದಷ್ಟು ಏನು ಅತಿ ಹೆಚ್ಚು ಏನು ತಿಳ್ಕೊಳ್ದೆ ಇದ್ರು ಕೇಳಿ ಸಾಕಾಗಿದೆ ನನ್ಗೆ. ಆದ್ರಿಂದ ತಮ್ಮ ಬಗ್ಗೆ ಒಂದಷ್ಟು ಮಾತಾಡ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಅವಕಾಶ ಕೊಟ್ಟಿದ್ದಾರೆ. ಒಳ್ಳೇದ್ ಹೇಳ್ತೀರಾ ಕೆಟ್ಟದ್ ಹೇಳ್ತೀರಾ ಸ್ವಾಮಿ? ಅಲ್ಲ, ನನಗೆ ಕೆಟ್ಟದ್ದು ಅನ್ನೋದೇನು ನಿಮ್ ಬಗ್ಗೆ ಇಲ್ವೇ ಇಲ್ವಲ್ಲ, ಆದ್ರಿಂದ ಕೆಟ್ಟದ್ದು ಎಲ್ಲಿಂದ ಹೇಳಕ್ ಬರುತ್ತೆ ಸರ್? ಆ ತರದ್ದೇನು ಇಲ್ಲ. ಓನ್ಲಿ ಈಗ ನೀವು ನಮ್ದು ಏನಪ್ಪಾ ಅಂದ್ರೆ, ನಿಮ್ಗೆ ಇಷ್ಟು ವರ್ಷದಲ್ಲೂ ಕೂಡ ಏನೀಗ 72 ಅಂತ ಅನ್ಸುತ್ತೆ ನನ್ಗನ್ಸಿದ್ದು. ಆದ್ರೆ ಏನ್ ಮೇಡಮ್, ಸರ್ಗೆ 72ರ ವಯಸ್ಸಿನ ಇದಿಲ್ಲ, 72 ಉಲ್ಟಾ ಮಾಡಿದ್ರೆ 27 ವರ್ಷದ ವಯಸ್ಸಿನ ಯುವಕನ ವರ್ಚಸ್ಸು, ಹಾಗೆ ಅವರ ಮನಸ್ಥಿತಿ ಎಲ್ಲವೂ ಕೂಡ ಇದಾವೆ. ಅದೇ ರೀತಿ ಮಂಡ್ಯ, ಈಗ ನಾವೇನಾದ್ರೆ ಯೋಚನೆ ಮಾಡ್ಬೇಕಂತಂದ್ರೆ, ಯೂಶುವಲ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ, ಚಿಕ್ಕ ವಯಸ್ಸಿನವರು ತುಂಬಾ ಆಂಬಿಷನ್, ಕನಸುಗಳನ್ನ ಇಟ್ಕೊಡುವಂಥದ್ದು, ನನಸುಗಳನ್ನ ಯೋಚನೆ ಮಾಡುವಂಥದ್ದು ಇರ್ತದೆ. ಈ ವಯಸ್ಸಿನಲ್ಲೂ ಕೂಡ, ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರ ಸ್ಫೂರ್ತಿ ನೋಡಿದ್ರೆ ನಾವು ತುಂಬಾ ಕಲಿಯೋದಿದೆ. ಇದು ಮೊದಲನೇದು, ನಾನು ಅವರಿಂದ ಕಲ್ತಿರುವಂತದ್ದು. ಅದು ತುಂಬಾ ಖುಷಿ ಆಗತ್ತೆ. ಖಂಡಿತ ಸರ್, ನನಗೂ ತುಂಬಾ ಸ್ಫೂರ್ತಿದಾಯಕ ಅನ್ನಿಸ್ತಾ ಇದೆ ಅವ್ರ ಜೊತೆ ಮಾತಾಡ್ತಿದ್ರೆ. ನಿಮ್ಮ ಒಡನಾಟ ಇನ್ನೂ ಹೆಚ್ಚು. ಖಂಡಿತ ಹೇಳಿ. ಅವ್ರ ಜೊತೆ ಎಷ್ಟೊತ್ತು ಕಾಲ ಕಳೆದ್ರು ಏನಾರ ಒಂದು ವಿಷಯ ಸಿಗುತ್ತೇನೋ, ಅಥವಾ ಏನಾರ ಒಂದ್ ನಗು, ಎಲ್ಲದಕ್ಕಿಂತ ನಗಸ್ತಾನೆ ಬಿಡಲ್ಲ ಅವರು. ಪ್ರತಿ ಹಂತದಲ್ಲೂ ವಿಷಯ ತಿಳಿಸೋದ್ರ ಜೊತೆಗೆ ಒಂದು ನಮ್ಗೆ ಸಂತೋಷವನ್ನು ಕೊಡ್ತಾರೆ. ಸಂತೋಷದಿಂದ ನಮ್ಗೇನ್ ಸಿಗುತ್ತೆ? ಆರೋಗ್ಯ ಸಿಗುತ್ತೆ, ಆಯಸ್ಸು ಸಿಗುತ್ತೆ. ಇಷ್ಟೆಲ್ಲವನ್ನು ಕೂಡ ಅವ್ರ ಜೊತೆ ಕಾಲ ಕಳೀತಾ ಇದ್ರೆ ನಮ್ಮ ಜೀವನದ ಆಯಸ್ಸು ಕೂಡ ಹೆಚ್ಚಾಗುತ್ತೆ. ಸೊ ಇದು ಒಂದು. ನನಗೆ ಈಗ ಶಿವಲಿಂಗಯ್ಯ ಸರ್ ಅವರ ಇದೇನಂತಂದ್ರೆ, ಅವ್ರನ್ನ ಮಂಡ್ಯ ಕಂಪ್ಯೂಟರ್ ಸೆಂಟರ್ ಅಂತಂದ್ರೆ, ಕಂಪ್ಯೂಟರ್ ಅಂದ್ರೆ ಶಿವಲಿಂಗಯ್ಯ ಸರ್, ಮೀರಾ ಮೇಡಮ್, ಇವರಿಬ್ರು ಕೂಡ ನೆನಪಿಗೆ ಬರ್ತಾರೆ. ಈಗ ಕಂಪ್ಯೂಟರ್ ಜನರೇಷನ್ ಸ್ಟಾರ್ಟ್ ಆಗಿದ್ದು 1940 ಸ್ಟಾರ್ಟ್ ಆದ್ರೂ ಕೂಡ 5th ಜನರೇಷನ್ ಸ್ಟಾರ್ಟ್ ಆಗಿದ್ದು 1980 ಆನ್ವರ್ಡ್ಸ್. 1980 ಆನ್ವರ್ಡ್ಸ್ ಸ್ಟಾರ್ಟ್ ಆದಾಗ ಸಾಫ್ಟ್ವೇರ್ ಕೂಡ ಶುರು ಆಗಿದ್ದು ಆಗ. ಅದಾದ್ಮೇಲೆ 5th ಜನರೇಷನ್ ಮುಗಿದ್ರೆ ಹಾರ್ಡ್ವೇರ್ ವಿಭಾಗದಲ್ಲಿ ಸಾಫ್ಟ್ವೇರ್ ಅಲ್ಲಿ ಸ್ಟಾರ್ಟ್ ಆಗಿದ್ದು 5th ಜನರೇಷನ್ ಇಂದ ಮುಂದೆ ಎಲ್ಲ. ಅಂತ ಪ್ರಾರಂಭದ ದಿನಗಳಲ್ಲೇ ಇಡೀ ರಾಜ್ಯದಲ್ಲಿ ಕಂಪ್ಯೂಟರ್ ಬಗ್ಗೆ ಅತಿ ಹೆಚ್ಚು ಗೊತ್ತಿಲ್ಲದೆ ಇದ್ದಾಗ ಮಂಡ್ಯ ಅಂತ ಹಳ್ಳಿಗಾಡಿಗೆ ಅವರು ಮಂಡ್ಯ ಕಂಪ್ಯೂಟರ್ ಸೆಂಟರ್ ನ ತಂದು ಮಂಡ್ಯ ಜನತೆಗೆ ಕಂಪ್ಯೂಟರ್ ನ ಕೊಟ್ರಲ್ಲ, ಅದು ಯಾವತ್ತಿಗೂ ಯಾರು ಮರೆಯಲ್ಲ ಮಂಡ್ಯದಲ್ಲಿರೋ ಜನಗಳು. ಅವ್ರ ಹೊರಗಡೆ ಬಂದಂತವ್ರು.
ಯಾಕೆಂದ್ರೆ ಅದುವರೆಗೆ ಬರೀ ಬೇರೆ ಫೀಲ್ಡ್ ಅಲ್ಲಿ ಇದ್ದಂತವ್ರು ಕಂಪ್ಯೂಟರ್ ಯುಗ 5th ಜನರೇಷನ್ ಆಫ್ ಕಂಪ್ಯೂಟರ್ ಪ್ರಾರಂಭದಲ್ಲೇನೆ ಕೂಡ ಅವರು ಮಂಡ್ಯಗೆ ಕಂಪ್ಯೂಟರ್ ತಂದ್ರು. ಅದನ್ನ ಮಂಡ್ಯ ಜನ ಮರೆಯೋದಿಲ್ಲ. ಇದೊಂದು. ಸೊ ಸಾಕಷ್ಟು ಜನ ಅಲ್ಲಿಂದ ಕಂಪ್ಯೂಟರ್ನ ಕಲ್ತಿದ್ದಾರೆ. ಹಿಂದೆ ಈಗೆಲ್ಲ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಎಂಜಿನಿಯರಿಂಗ್ ಮಾಡ್ಕೊಂಡೆಲ್ಲ ಮಾಡ್ತಿದ್ರು. PUC ಮಾಡ್ಕೊಂಡು ಕೋರ್ಸ್ ಮಾಡ್ಕೊಂಡು ಹೋದವ್ರು ಅದೆಷ್ಟು ಜನ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಇದ್ದಾರೋ ನನಗೆ ಗೊತ್ತಿಲ್ಲ. ಅದು ಅವರೇ ಹೇಳ್ಬೇಕು. ಇದು ಒಂದು. ಖಂಡಿತ ಸರ್. ಈಗ ತಾನೇ ಹೇಳ್ತಾ ಇದ್ರು ನ್ಯೂ ಜೆರ್ಸಿ, ನ್ಯೂಯಾರ್ಕ್ ಅಲ್ಲೆಲ್ಲ ಎಷ್ಟೊಂದ್ ಜನ ಅವರ ಸ್ಟೂಡೆಂಟ್ಸ್ ನಾವು ಸರ್ ಮಂಡ್ಯ ಇಂದ ಕಂಪ್ಯೂಟರ್ ಕಲ್ತ್ಕೊಂಡು ಇವತ್ತು ಇಲ್ಲಿ ಒಳ್ಳೆ ಕೆಲಸದಲ್ಲಿ ಇದೀವಿ ಅಂತ ಹೇಳ್ತಾರೆ. ಬಹಳ ಹೆಮ್ಮೆ ಆಗತ್ತೆ ಅಂತಂದ್ರು. ನೀವ್ ಹೇಳಿದ್ ನಿಜ. ಇವಾಗ ಕಂಪ್ಯೂಟರ್ ಅನ್ನೋದು ತುಂಬಾ ಸರ್ವೇ ಸಾಧಾರಣ ಆಗಿದೆ. ಬಟ್ 1980s ಅಲ್ಲಿ ಅಲ್ಲ. ಅವ್ರು ಹೇಳ್ದಂಗೆ ಭೂತನೋ ಕಂಪ್ಯೂಟರ್ ಏನು ಅಂತಾನೆ ಗೊತ್ತಿಲ್ದಿದಾಗ ಪ್ರಪ್ರಥಮ ಬಾರಿಗೆ ಅದನ್ನ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿ ಎಷ್ಟೊಂದ್ ಜನಕ್ಕೆ ಸ್ವಾವಲಂಬಿಗಳಾಗಿ ಅವರ ಕಾಲ ಮೇಲೆ ಅವ್ರಿಗೆ ನಿಂತ್ಕೊಳ್ಳೋಕೆ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಹೌದೌದೌದೌದು. ಇದು ಒಂದು. ಇದಲ್ದೇನೆ ಈಗ ಏನಂತಂದ್ರೆ ಶಿವಲಿಂಗಯ್ಯ ಸರ್ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದಂತವ್ರು, ಪೊಲ್ಯೂಷನ್ ಬೋರ್ಡ್ ಅಲ್ಲಿ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿದ್ದವರು, ಕ್ರೆಡಿಲ್ ಮಾತ್ರ MD ಆಗಿ ಸೇವೆ ಸಲ್ಲಿಸಿದವರು. ಸೊ ಇಲ್ಲಿ ಏನಂತಂದ್ರೆ ಹಂಗಿದ್ದವ್ರು ಎಷ್ಟೋ ದುಡ್ಡನ್ನ ಮಾಡ್ಕೊಂಡು ಬೆಂಗಳೂರಲ್ಲಿ, ಬಾಂಬೆಯಲ್ಲಿ ಆಸ್ತಿ ಮಾಡ್ಕೊಂಡು ಅಲ್ಲೆಲ್ಲಾರ ಸೆಟ್ಲ್ ಆಗ್ಬೋದಿತ್ತು ಅವರು. ಅದನ್ನ ಬಿಟ್ಟು ಮಂಡ್ಯ ಬಗ್ಗೆ ಒಂದು ಕಾಳಜಿ ವಹಿಸಿ ಮಂಡ್ಯ ಜಿಲ್ಲೆನ ಅಭಿವೃದ್ಧಿ ಮಾಡ್ಬೇಕು, ನಾನು ಹುಟ್ಟಿದ ಸ್ಥಳಕ್ಕೆ ಏನಾರ ಕೊಡ್ಬೇಕು ಅಂದ್ರಲ್ಲ, ಅದಕ್ಕೆ ದೊಡ್ಡ ಹ್ಯಾಂಡ್ಸ್ ಅಪ್. ನಂದೇ ಅಲ್ಲ, ಮಂಡ್ಯ ಜನತೆ ಎಲ್ಲರದು ಕೂಡ ಅದ್ರ ಬಗ್ಗೆ ಅವ್ರಿಗೆ ಹ್ಯಾಂಡ್ಸ್ ಅಪ್ ಇದೆ. ಅದಕ್ಕೆ ಅಭಿಮಾನ ಇದೆ. ಖಂಡಿತ ಸರ್. ಇಡೀ ಕರ್ನಾಟಕನೇ ಹೆಮ್ಮೆ ಪಡುವಂತ ಕೆಲಸಗಳನ್ನ ಮಾಡಿದ್ದಾರೆ ಡಾಕ್ಟರ್ BS ಅವರು. ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವ್ರ ಬಗ್ಗೆ ಒಂದೆರಡು ಮಾತಾಡಿದಕ್ಕೆ ನಮ್ಮ ಬೆಂಗಳೂರು ವಾಯ್ಸ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನನಗೆ ಮಾತಾಡಕ್ಕೆ ಸಾಕಷ್ಟಿದೆ ಅವ್ರ ಬಗ್ಗೆ. ಇರ್ಲಿ, ತಮಗೂ ಕಾಲದ ಮಿತಿ ಇದೆ. ಅದರಿಂದ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಶಿವಲಿಂಗಯ್ಯ ಸರ್ಗೆ ಇನ್ನೂ ಆಯಸ್ಸು ಆರೋಗ್ಯನ ಕೊಡ್ಲಿ, ಮಂಡ್ಯ ಬಗ್ಗೆ ಚಿಂತನೆಗಳನ್ನ ಮಾಡ್ಲಿ. ಅವರ ಚಿಂತನೆಗಳಿಗೆ, ಅವರ ಕನಸುಗಳಿಗೆ ನಾವು ನನ್ಸಾಗೋದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ ಮೇಡಮ್. ಖಂಡಿತ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇವಾಗ ನಾವು ನಿಮ್ಮ ಸ್ನೇಹಿತರೊಟ್ಟಿಗೆ ಮಾತಾಡಿದ್ವಿ. ಹಾಗೆ ನಂಗೆ ಸಾಕಷ್ಟು ಮೆಸೇಜ್ಗಳು ಬರ್ತಾ ಇದೆ. ಪಲ್ಲವಿ ಮಹೇಶ್ ಅವ್ರು ಹೇಳ್ತಿದ್ದಾರೆ, he is good for every KRDL employee. ಅವರು ಗ್ಲೋಬಲಿ ರೆಕಗ್ನಿಷನ್ ನ ತಂದ್ಕೊಟ್ಟವರು ಡಾಕ್ಟರ್ B ಶಿವಲಿಂಗಯ್ಯ ಸರ್ ಅವರು ಅಂತ ನಿಮ್ಗೆ ಹೇಳ್ತಾ ಇದ್ದಾರೆ ಸರ್. ಪಲ್ಲವಿ ಮಹೇಶ್ ಅನ್ನೋರು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸರ್, ನಿಮ್ಮ ವಿಡಿಯೋ ಆಫ್ ಆಗಿದೆ, ಟರ್ನ್ ಆನ್ ಮಾಡ್ಕೊಳ್ತೀರಾ ಸರ್? ಹಾಗೂ ಗೀತಾ ಶ್ರೀಧರ್ ಅವರು ಕೂಡ ಮೆಸೇಜ್ ಬರೀತಾರೆ ಸರ್, ನಾನು ಓದ್ತಾ ಇರ್ತೀನಿ. ಸಲ್ಯೂಟ್ ಟು ಅವರ್ MD who can't be forgotten throughout our lives. How much ever we thank him is not enough. Thank you sir ಅಂತ ಬರೀತಿದ್ದಾರೆ. ಅವರು ಅದೇ ಹೇಳ್ತಿದ್ದಾರೆ, be it education, agriculture, renewables and many more, Karnataka shall remember you for the biofuel. ನಾವೆಲ್ಲ ನಿಮಿತ್ತ ಮಾತ್ರ ಅಮ್ಮ. ಸೊ ಅವರೆಲ್ಲ ಅವರ ಕಾಂಟ್ರಿಬ್ಯೂಷನ್ ಇಂದ ಕ್ರೆಡಲ್ ಸಂಸ್ಥೆನ ನಾವು ಬೆಳೆಸ್ಲಿಕ್ಕೆ ಸಾಧ್ಯತೆ ಆಯ್ತು. ಸೊ ಒಂದ್ ಕಾಲದಲ್ಲಿ ಅದನ್ನ ಮುಚ್ಚಬೇಕು ಅಂತ ಹೊರಟಿದ್ರು, ಕ್ಲೋಸ್ ಮಾಡ್ಬೇಕು ಅಂತ ಹೊರಟಿದ್ರು. ನಾನು ಹೋದಾಗ ಬರೀ 15 ಜನ ಇದ್ರು ಆ ಕ್ರೆಡಲ್ ನಲ್ಲಿ. ಸೊ ನಾನು ತದನಂತರ ಅದನ್ನ ಚಾಲೆಂಜ್ ಆಗಿ ತಗೊಂಡು within 2 years I was able to connect 10% of renewable energy into the grid of Karnataka. So that is how that cradle, like today is the number 1 with respect to solar energy as concerned. So 5,000 ಮೆಗಾವಾಟ್ ಗಿಂತನೂ ಜಾಸ್ತಿ ಸೋಲಾರ್ ನಲ್ಲಿ ಇವತ್ತಿನ ದಿವಸ ಉತ್ಪತ್ತಿ ಮಾಡುವಂತ ಸ್ಟೇಜ್ ಕರ್ನಾಟಕ ಬಂದಿದೆ. ಸೊ ಹಾಗಾಗಿ ಇವತ್ತು ರಿನ್ಯೂಬಲ್ ಎನರ್ಜಿ ಈಸ್ ಆಲ್ಮೋಸ್ಟ್ in the talk of the town. So that is how, in fact, Bengaluru city has become now the solar city, is mainly because of one single order passed. So that is making every house compulsory solar water heater. So then only the permission will be given with respect to the electricity connection as concerned. So that order has made the Bengaluru city as the solar city of India. ಸೂಪರ್ ಸರ್. ಇನ್ನು ನಿಮ್ಮ ಈ ಒಂದು ರಿನ್ಯೂವಬಲ್ ಸೋರ್ಸಸ್ ಬಯೋಫ್ಯೂಯಲ್ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಣ ಸರ್. ಒಂದು ಪುಟ್ಟ ವಿರಾಮ ತಗೊಳ್ಳೋಣ, ನಮ್ಮ ಸ್ಪಾನ್ಸರ್ಸ್ಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ನಂತರ ಕಾರ್ಯಕ್ರಮನ ಮುಂದುವರಿಸೋಣ. ಇಲ್ಲೇ ಇರಿ ಸ್ನೇಹಿತರೆ.
ನಮ್ಮ ಸ್ಪಾನ್ಸರ್ಸ್ಗೆ ಒಂದು ಥ್ಯಾಂಕ್ ಯು ಹೇಳ್ಬಿಟ್ಟು ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ. ಡಾಕ್ಟರ್ BS ಅವ್ರ ಜೊತೆ ಇನ್ನು ಸಾಕಷ್ಟು ತಿಳ್ಕೊಂಡ್ರೆ, ಎಸ್ಪೆಷಲಿ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಬಗ್ಗೆ ಅವರು ಮಾಡಿರೋ ಇದು ರಿನ್ಯೂವಬಲ್ ಸೋರ್ಸಸ್ ಬಗ್ಗೆ ಈಗಾಗಲೇ ಹೇಳಿದ್ರು. ಬಟ್ ಇದು ಜಸ್ಟ್ ಒಂದು ಝಲಕ್ ಕೊಟ್ಟರು ಅಷ್ಟೇ, ಇನ್ನು ತುಂಬಾ ಕೆಲಸ ಮಾಡಿದ್ದಾರೆ. ನಂಗಂತೂ ಬಹಳ ಇಷ್ಟ ಆಗಿದ್ದು ಅವ್ರ ಸ್ಲೋಗನ್ ಇಟ್ಕೊಂಡು ಹೆಂಗೆ ಕೆಲಸ ಮಾಡಿದ್ದಾರೆ ಅಂತ. ಅದನ್ನೆಲ್ಲ ಕೇಳೋಣ ಬನ್ನಿ ಆಫ್ಟರ್ ಅ ಸ್ಮಾಲ್ ಬ್ರೇಕ್. ಮೈಸೂರು ಶ್ರೀರಂಗ ಫಾರ್ ಆಲ್ ಯೋರ್ ಆಟೋಮೊಬೈಲ್ ಸರ್ವಿಸಸ್. 20 ವರ್ಷಗಳಿಂದಲೂ ಬೇರೆಯಲ್ಲಿ ಅತ್ಯುತ್ತಮ ಸರ್ವಿಸಸ್ನ ಕೊಡ್ತಿದ್ದಾರೆ. ನಿಮ್ಮ ವಾಹನದ ಆರೈಕೆಗೆ ಒನ್ ಅಂಡ್ ಓನ್ಲಿ ಪರ್ಸನ್ ಶ್ರೀ ಆಟೋ ಸರ್ವಿಸಸ್. ಶ್ರೀ ಆಟೋ ಸರ್ವಿಸಸ್ ಫ್ರೀಮಾಂಟ್ನಲ್ಲಿದೆ. ಅವರ ಫೋನ್ ನಂಬರ್ 5109968404. ಇನ್ನೊಮ್ಮೆ 5109968404. ಅಮೇರಿಕಾದಲ್ಲಿ ಮನೆ ತಗೊಳ್ಬೇಕು ಅನ್ನೋದು ನಿಮ್ಮೆಲ್ಲರ ಡ್ರೀಮ್ ಅಲ್ವಾ? ಈ ಡ್ರೀಮ್ನ ಸಹಕಾರ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಗಿರೀಶ್ ಬ್ಯಾಂಗ್ಳೂರ್. ಎಸ್, ರಿಯಲ್ ಎಸ್ಟೇಟಲ್ಲಿ ಟಾಪ್ ನಾಚ್ ಸರ್ವಿಸ್ ಕೊಡ್ತಿರೋ ಗಿರೀಶ್ ಅವರು ನಮ್ಮ ಕನ್ನಡಿಗರೇ. ಕನ್ನಡದವರೇ ಆದ ಗಿರೀಶ್ ಜೊತೆ ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಹಿ ಈಸ್ ಸೋ ನಾಲೆಜಬಲ್. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ರಿಯಲ್ ಎಸ್ಟೇಟ್ ಇನ್ ಆ್ಯಂಡ್ ಔಟ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಎಲ್ಲಿ ನಿಮ್ಮ ಡ್ರೀಮ್ ಹೌಸ್ ತಗೋಬೋದು, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬೀಟ್ ಯೋರ್ ಫಸ್ಟ್ ಹೋಮ್ ಆರ್ ಯೋರ್ second or many more. For reach out Girish at 408-420-0646 ಅಥವಾ gbangalore@interroad.com. ಫೈನಾನ್ಷಿಯಲ್ ಫ್ರೀಡಮ್ ಯಾರಿಗೆ ತಾನೇ ಬೇಕಿಲ್ಲ? ಬಟ್ ಫೈನಾನ್ಷಿಯಲ್ ಅಂದ ತಕ್ಷಣ ತಲೆನೋವು ಜಾಸ್ತಿ ಅಲ್ವಾ? ಡೋಂಟ್ ವರಿ, ಫಾರ್ ಆಲ್ ಯುವರ್ ಫೈನಾನ್ಷಿಯಲ್ ಕ್ವೆಶ್ಚನ್ಸ್, ಎಸ್, ಇನ್ವೆಸ್ಟ್ಮೆಂಟ್ ಇರ್ಬೋದು, 401k ರೋಲ್ ಓವರ್ ಇರ್ಬೋದು, ರಿಟೈರ್ಮೆಂಟ್ ಪ್ಲಾನ್ಸ್, ಡೆಟ್ ಮ್ಯಾನೇಜ್ಮೆಂಟ್, ಎಜುಕೇಷನಲ್ ಸೇವಿಂಗ್ಸ್, ಫಿನಾನ್ಷಿಯಲ್ ಪ್ಲಾನಿಂಗ್, ಪ್ರೊಟೆಕ್ಷನ್, ಲೈಫ್, ಆಟೋ, ಹೋಮ್, ರೀಫೈನಾನ್ಸ್ ಆರ್ ಮಾರ್ಗೇಜ್ ಲೋನ್ಸ್ ಯಾವುದೇ ಇರ್ಬೋದು. ನಿಮ್ಮ ಎಲ್ಲ ಲೀಗಲ್ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಎಸ್, ರೀಚ್ ಔಟ್ ಟು ಅನಿಲ್ ಹಾಲಪ್ಪ. ಹೌದು, ಅನಿಲ್ ಹಾಲಪ್ಪ ಅವರ ಮೊಬೈಲ್ ನಂಬರ್ 2093809858 ಅಥವಾ halappa@primerica.com. ನಮ್ಮ ಎಲ್ಲ ಸ್ಪಾನ್ಸರ್ಸ್ಗಳಿಗೂ ನಮ್ಮ ಬೆಂಗಳೂರು ವಾಯ್ಸ್ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು. ಸ್ನೇಹಿತರೆ, ನಾವು ನಿಮ್ಮ ಜೊತೆ ಇವತ್ತು ಮಾತಾಡ್ತಾ ಇದ್ದೀವಿ ಡಾಕ್ಟರ್ BS ಶಿವಲಿಂಗಯ್ಯ ಅವ್ರ ಜೊತೆ ನಮ್ಮ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮದಲ್ಲಿ. ಇವರು ಎಜುಕೇಶನ್ ಸೆಕ್ಟರ್ ಅಲ್ಲಿ ಬಹಳಷ್ಟು ಸಾಧನೆಗಳನ್ನ ತಾವು ಮಾಡಿ ನಂತರ ಸ್ಟೂಡೆಂಟ್ಸ್ಗಳಿಗೂ ಮಾರ್ಗದರ್ಶಕರಾಗಿ, ಸಲಹೆಗಾರರಾಗಿ ಪ್ರೇರೇಪಣೆ ಕೊಟ್ಟು ಅವ್ರನ್ನ ಒಂದು ಸ್ವಾವಲಂಬಿಗಳಾಗಿ ಮಾಡಿ ಇವತ್ತು ಮಂಡ್ಯಗೆ ಬಹಳ ಕೀರ್ತಿ ತಂದು ಕೊಟ್ಟಿದ್ದಾರೆ ಡಾಕ್ಟರ್ BS ಅವರು. ಹಾಗೆ ನಾವು ಸ್ವಲ್ಪ ಮಾತಾಡಿದ್ವಿ, ಅವರು ಒಂದು ಪಾರ್ಟ್ ಪ್ರೊಫೆಸರ್ ಆಯ್ತು. ನೆಕ್ಸ್ಟ್ ಈ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಇಂದ ಅವರು ಕರ್ನಾಟಕ ಬೋರ್ಡ್ ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ರಿನ್ಯೂವಬಲ್ ಎನರ್ಜಿ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸರ್, ನಂಗೂ ಬಹಳ ಕುತೂಹಲ ಇದೆ ಸರ್. ನಂಗೆ ಇದಂತೂ ತುಂಬಾ ಜ್ಞಾಪಕ ಇದೆ, ನಿಮ್ಮ ಒಂದು LPG ಗ್ಯಾಸ್, ದ ಆಲ್ಟರ್ನೇಟಿವ್ ರಿಕ್ಷಾ ಮೋಟರ್ ವೆಹಿಕಲ್ಸ್ಗೆ ಐನೋ RTO ಅಲ್ಲಿ ತುಂಬಾ ಗಲಾಟೆ ಆಗೋದು, ಅದಂತರ ಜನಕ್ಕೆ ತಲೆಗೆ ಹೆಂಗ್ ಹಾಕ್ಬಿಟ್ಟಿದ್ರು ಅಂದ್ರೆ, ಓ ಇದರಿಂದ ಪೊಲ್ಯೂಷನ್ ಆಗತ್ತೆ ಅಂತಾನೆ ತಲೆಗ್ ಮೂಡಿಸ್ಬಿಟ್ಟು ಒಂಥರ ಜನ ಈ ಆಟೋದಲ್ಲಿ ಕುತ್ಕೊಂಡ್ರೆ ತುಂಬಾ ಕುಳ್ಕುತ್ತೆ, ನಂಗೆ ಏನೇನೋ ಆತರ. ಬಟ್ ಬಡವರಿಗೆ ಐ ಥಿಂಕ್ ಅದು ಒಂದು ಈ ಪೆಟ್ರೋಲ್ ಬೆಲೆಯಲ್ಲಿ ಬಡವರಿಗೆ ನಿಜವಾಗ್ಲೂ ಅದು ಏನ್ ಹೇಳ್ಬೇಕು, ಒಂದು ಆಶಾದೀಪ ಆಯ್ತು ಅಂತ ಅನ್ಸುತ್ತೆ. ಹೇಗಿತ್ತು ಸರ್ ಇದು, ಈ ಒಂದು ಇನೋವೇಟಿವ್ ಐಡಿಯಾ ಹೆಂಗೆ ರೂಪಿಸ್ಕೊಳ್ತು? ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಸೊ ಆವಾಗ ಇದ್ದಂತ ಕೆಲವು PhD ಇನ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಇದ್ದದ್ರಲ್ಲಿ, ಸೊ ಹೇಗೋ ನಮ್ಮ ಹೆಸರು ವೀರೇಂದ್ರ ಪಾಟೀಲ್ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸೊ ಫಿಗರ್ ಆಯಿತು. ಸೊ ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟ್ಗೆ ಮೆಂಬರ್ ಸೆಕ್ರೆಟರಿ ಪೋಸ್ಟನ್ನು ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡಬೇಕಂತ ಸಂದರ್ಭದಲ್ಲಿ ನನ್ನ ಹೆಸರನ್ನು ಆವಾಗ ಅವರು ಫಿಗರ್ ಆಯಿತು. ಆ ದಿನಗಳಲ್ಲಿ ನಾನು ಒಂದು ಅದೃಷ್ಟ ಅಂತ ಕಾಣುತ್ತೆ. ಅದುವರೆಗೂ ಕೂಡ ನಾನು ಸ್ಟೂಡೆಂಟ್ಸ್ಗಳಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಪಾಠ ಮಾಡ್ತಾ ಇದ್ದೆ. ಆದರೆ ನನಗೆ ಆ ರೂಲ್ಸನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಅವಕಾಶ ಆ ಪೀರಿಯಡ್ನಲ್ಲಿ ನನಗೆ ಸಿಕ್ತು. 1991ನಲ್ಲಿ then I became the member secretary of Pollution Control Board, so Karnataka state. So
ಚಾಲೆಂಜಿಂಗ್ ಜಾಬ್. ವಯಸ್ಸು ಆವಾಗ ಬಹಳ ಚಿಕ್ಕ ವಯಸ್ಸು, ಆದ್ರೂ ಕೂಡ ಛಲ ನನಗೆ ಯಾಕೆ ಆಗಬಾರ್ದು. 24 ವರ್ಷ 25 ವರ್ಷಕ್ಕೆ IAS ಆಫೀಸರ್ಸ್ ಬಂದು ಡಿಸ್ಟ್ರಿಕ್ಟ್ ಆಳ್ಬೇಕಾದ್ರೆ ವೈ ನಾಟ್ ಐ ಡೂ ಎ ಮೆಂಬರ್ ಸೆಕ್ರೆಟರಿ ಜಾಬ್ ಆಫ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಹೇಳಿ ಬಹಳ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡ ಆ ಟೈಮ್ನಲ್ಲಿ ಬಹಳಷ್ಟು ಪೊಲ್ಯೂಷನ್ ಪ್ರಾಬ್ಲಮ್ಸು, ಸೊ ಹೊಸ ರೂಲ್ಸ್ ರೆಗ್ಯುಲೇಷನ್ಸ್ಗಳು ಕೂಡ ಅವಾಗ ಬರ್ತಾ ಇತ್ತು. ಅವೆಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡುವಂತ ಅವಕಾಶ ನನಗೆ ಸಿಕ್ತು. ಅಂತಹ ಒಂದು ಸಂದರ್ಭದಲ್ಲಿ ತಾವು ಹೇಳಿದಾಗೆ LPG ಗ್ಯಾಸನ್ನ ಯೂಸ್ ಮಾಡಿ ಆಟೋ ರಿಕ್ಷಾಗಳಿಗೆ, ಸೊ ಅವತ್ತಿನ ದಿವಸ LPG ಗ್ಯಾಸ್ ಇಸ್ ನಾಟ್ ಎ ಅಪ್ರೂವ್ಡ್ ಫ್ಯೂಯಲ್. ಸೊ ಅದಕ್ಕೋಸ್ಕರ RTO ಅವರು ಅದನ್ನ ಫೈನ್ ಆಗ್ತಾ ಇದ್ರು. ನಾನು ಕೆಲವು ಸಲ ಮೆಂಬರ್ ಸೆಕ್ರೆಟರಿ ಆಗಿ ನಾನು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೀಟಿಂಗ್ಗಳಿಗೆ ಹೋದಾಗ ಐ ಯೂಸ್ ಟು ಆರ್ಗ್ಯೂ ವಿತ್ ದೋಸ್ ಪೀಪಲ್, ಯು ಮೇಕ್ ಇಟ್ ಆಸ್ ಅಪ್ರೂವ್ಡ್ ಫ್ಯೂಯಲ್. ಬಿಕಾಸ್ ನೀವು CNG ಕೊಡಬಹುದು. ಯಾವಾಗ CNG ಕೊಡುವುದು? ಬೆಂಗಳೂರಿಗೆ ಪೊಲ್ಯೂಷನ್ ಆಗಿ ಮಿತಿಮೀರಿ ಎಲ್ಲ ಹೋದ ಮೇಲೆ ನೀವು LPG CNG ಗ್ಯಾಸ್ ಕೊಡ್ತೀರಾ? ನಾವು ಅಲ್ಲಿವರೆಗೂ ಕೂಡ ಟಾಲರೇಟ್ ಮಾಡಕ್ ಆಗೋದಿಲ್ಲ. ವಿ ವಿಲ್ ಪರ್ಮಿಟ್ ವೆದರ್ ಯು ಲೈಕ್ ಇಟ್ ಆರ್ ನಾಟ್, ವಿ ವಿಲ್ ಪರ್ಮಿಟ್ LPG ಗ್ಯಾಸ್ ಟು ಯೂಸ್ ಇಟ್ ಅಂತೇಳಿ ನಾನೇ ನನ್ನ ಕಾರಿಗೆ ಮೊದಲು, ಆಗ ಒಂದು ಇದಿತ್ತು ಮಾರುತಿ ಕಾರ್ ಇತ್ತು, ನನ್ನ ಕಾರಿಗೆ ಹಾಕಿಸ್ಕೊಂಡೆ. ಅಲ್ಲಿ ಆಟೋ ರಿಕ್ಷಾ ಅಸೋಸಿಯೇಷನ್ಗಳೆಲ್ಲ ಬಂದ್ರು. ಅವ್ರಿಗೆಲ್ಲ ನೀವು ಲೆಫ್ಟ್ ಅಂಡ್ ರೈಟ್ ಸ್ಟಾರ್ಟ್ ಯೂಸಿಂಗ್. ಒಂದು ದೋಸೆ ಚೆನ್ನಾಗಿದೆ ಅಂತ ಎಲ್ಲರೂ ಮನೆಯಲ್ಲೂ ದೋಸೆ ಮಾಡ್ತಾ ಇದ್ರೆ ಅದಕ್ಕೇನು ಪೇಟೆಂಟ್ ಬೇಕಾ, ಪರ್ಮಿಷನ್ ಬೇಕಾ? If I start using LPG gas everywhere, I think how many people will be get fined? You start left and right ಅಂತ ಹೇಳಿ ನಾನೇ ಹೋಗಿ ಇನಾಗ್ರೇಟ್ ಮಾಡಿದೆ. ಹಾಗಾಗಿ LPG ಗ್ಯಾಸ್ ಹೊರಗೆ ಪಾಪ್ಯುಲರೈಸ್ ಆಯಿತು. ಕೊನೆಗೆ ಇವಾಗ CNG ನಾವು even vehicles fitted with gas is now coming in. That is the starting point. When I was a member secretary, I supported that wholeheartedly to control the pollution problem of Bangalore city. ವಿಷನರಿ ಅಂತ ಯಾಕೆ ನಿಮ್ನ ಅಂತಾರೆ ಅಂತ ಈಗ ಅನ್ಸ್ತಾರೆ ಸರ್. ಎಲ್ಲರೂ ಯೋಚನೆ ಮಾಡಿ ಇನ್ನು ಮುಂದಕ್ಕೆ ಮಾಡ್ತೀವಿ ಅನ್ನಕ್ ಮುಂಚೆ ನೀವು ಅವ್ರೆಲ್ಲರಿಗಿಂತ ಒಂದ್ ಹೆಜ್ಜೆ ಮುಂದಿದ್ದೀರಾ ಸರ್. ತುಂಬಾ ಮೆಸೇಜಸ್ ಬರ್ತಾ ಇದೆ, ನಿಮ್ ಫ್ಯಾನ್ ಫಾಲೋಯಿಂಗ್ ತುಂಬಾ ಇದೆ ಸರ್. ಅವ್ರದೆಲ್ಲ ಮೆಸೇಜ್ ನಿಮ್ಗೆ ತಲುಪ್ಸಕ್ ಇಷ್ಟಪಡ್ತೀನಿ. ವರಪ್ರಸಾದ್ ಅವರು ಹೇಳ್ತಿದ್ದಾರೆ ಬಡವರ ಬಂಧು ಅಂತ. ಆಮೇಲೆ ಗೀತಾ ಶ್ರೀಧರ್ ಅವರಂತೂ ಮತ್ತೆ ಕಳಿಸ್ತಾರೆ ಸರ್, ನೀವು ಬಹಳ ಇನ್ಸ್ಪಿರೇಷನ್ ನಮ್ಗೆಲ್ಲರಿಗೂ ಅಂತ. ಮಹೇಂದ್ರ ಅವ್ರು ಬರೀತಾರೆ BS ಅನ್ನದಾತರು ತುಂಬಾ ಯೂತ್ಸ್ಗೆ ಲೈಫ್ ಕೊಟ್ಟಿದ್ದಾರೆ, ನನಗೂ ಸಹ ಗಾಡ್ ಫಾದರ್, ಸಲ್ಯೂಟ್ ಸರ್ ನಿಮಗೆ ಅಂತ ಬರೀತಾ ಇದ್ದಾರೆ. ಕೇಳಿಸ್ತಾ ಇದೆಯಾ ಸರ್ ನಾನು ಮಾತಾಡ್ತಿರೋದು? ಸ್ವಲ್ಪ ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಈಗ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸರ್ ನಿಮಗೆ? ಇವಾಗ ಬರ್ತಾ ಇದೆ. ಮೊದಲು ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಓಕೆ, ನೌ ಇಟ್ ಇಸ್ ಕರೆಕ್ಟ್. ಓಕೆ, ಸೊ ತಾವು ಹೇಳಿದಾಗೆ ಈ dynamism is most important for any person who is sitting in the office. If you don't have a dynamism, then like, and the rules and regulation, the first time I started looking at the act, so and rules, what permits us and what will not permit us ಅಂತ ಹೇಳಿ ಬೇಕಾದಷ್ಟು ನಾವು ಅವತ್ತಿನ ಸನ್ನಿವೇಶದಲ್ಲಿ ಹೊಸ like implementation ನಾವು ಮಾಡಿದ್ವಿ. What I studied in Canada and US, so so implementation of computer modeling pollution control board really, because computer modeling was not done at all. So especially for a Kaiga project, when there was like nuclear power station, we wanted to know how much it is going to get affected. I started the first computer modeling, like ಮಾಡಿ ನಮಗೆ ಪ್ರೂಫ್ ತೋರಿಸಬೇಕು in addition to the physical modeling ಅಂತ ಹೇಳಿ. That is how the Kaiga project was approved. And satellite imaginary picture start ಮಾಡಿದ್ವಿ first time in the Karnataka pollution control board, because lot of waste or effluent getting into the underground water. And standing example was Chamundi distillery, Mysore. So the Chamundi distillery has contaminated the underground water to the maximum extent. So people used to say, when I dig a borewell there, instead of getting a water, I'll get a brandy or whiskey. So that is the kind of situation that we were. And we started introducing the future satellite imaginary picture, how the soil condition looks like before giving any
hazardous, industry coming nearby. At the same time, people were talking about, especially in the court. So they were saying that out of 24 or 30 parameters, sir, I have satisfied all the parameters except 3 or 4 parameters. For that, they have closed the industry. So with that notion, the judges were giving the stay. But then I started looking at why not we combine together, have a common index. So that common index has been created in Karnataka Pollution Control Board, which is now used all over the country as a common index. So that is how we started Karnataka. Then the real-time data application system that we have developed during my period in especially Karnataka Pollution Control Board, mobile laboratory, sampling technique, adaptation of LPG gas, as I already told you. So then the big polluter, layouts and mines. So they are the mother, they're creating much more harmful effect. So for all those them was brought under the purview of Pollution Control Board laws and acts. So all these things were brought into the fold of Pollution Control Board during our period. ಸರ್, ಇದೆಲ್ಲ ನಮ್ಗೆ ಕರ್ನಾಟಕ ಜನತೆ ಖಂಡಿತ ನೀವು ಅಷ್ಟು ಕೆಲಸ ಮಾಡಿದೀರಾ ಪೊಲ್ಯೂಷನ್ ಕಂಟ್ರೋಲ್. ಇವಾಗ ಸೋಲಾರು, ನಾನಂತೂ ಐ ವಾಸ್ ಟೇಕನ್ ಫಾರ್ ಗ್ರಾಂಟೆಡ್. ಅದ್ ಇದ್ರೇನೆ ಪರ್ಮಿಷನ್ ಕೊಡ್ತಾರೆ ಅನ್ನೋದೆಲ್ಲ ಎಷ್ಟೊಂದು ಮಾಹಿತಿಗಳು ನಮ್ಗೆ ಗೊತ್ತೇ ಆಗಲ್ಲ ಸರ್. ನಾವು ನಮ್ಮನೆ ಎಲೆಕ್ಟ್ರಿಕ್ ಬಿಲ್ ಕಮ್ಮಿ ಆಗ್ಲಿ, ಎಲ್ಲರ ಮನೇಲೂ ಸೋಲಾರ್ ಹಾಕ್ಸ್ಕೊತಾರೆ, ನಾವು ಸೋಲಾರ್ ಹಾಕ್ಸ್ಕೊಳ್ಳೋಣ, ನಮ್ಮ ಒಂದು ಆಲೋಚನೆ ಅಷ್ಟೇ ಸೀಮಿತವಾಗಿರುತ್ತೆ. ಇದ್ರ ಹಿಂದೆ ಎಷ್ಟು ಕೆಲಸ ನಡೆದಿರುತ್ತೆ, ಇದ್ರ ಹಿಂದೆ ಯಾರ್ಯಾರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿರ್ತಾರೆ ಅನ್ನೋದು ನಿಮ್ಮಿಂದ ಇವತ್ತು ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ನಿಮ್ ಜೊತೆ ಮಾತಾಡಕ್ಕೆ ಇವತ್ತು, ಅವ್ರನ್ನ ಬರಮಾಡ್ಕೊಳ್ಳೋಣ. ಇನ್ನೊಬ್ರು ನಿಮ್ಗೆ ಹಾಯ್ ಹೇಳಿ ನಿಮ್ ಜೊತೆ ಮಾತಾಡಕ್ಕೆ ಅಥವಾ ನಿಮ್ ಬಗ್ಗೆ ನಮ್ಗೆ ಇನ್ನೊಂಚೂರು ಹೇಳಕ್ ಬಂದಿದ್ದಾರೆ. HM ಶ್ರೀನಿವಾಸ್ ಅವರು. ಸರ್, ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ನಮಸ್ಕಾರ ಸರ್. ನಿಮ್ ಆಡಿಯೋ ಮ್ಯೂಟ್ ಆಗಿದೆ ಅನ್ಸುತ್ತೆ ಸರ್, ದಯವಿಟ್ಟು ಆಡಿಯೋನ ಅನ್ಮ್ಯೂಟ್ ಮಾಡ್ತೀರಾ? ಎಸ್ ಮೇಡಮ್, ಇಟ್ ಇಸ್ ಅನ್ಮ್ಯೂಟೆಡ್. ನಮಸ್ಕಾರ ಶ್ರೀನಿವಾಸ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಬಿ ಶಿವಲಿಂಗಯ್ಯ ಅವರಿದ್ದಾರೆ. ಸೊ ಅವರು ನಮ್ ಸರ್. ನಾನು ಬಹಳ ಚಿಕ್ಕ ವಯಸ್ಸಲ್ಲಿದ್ದಾಗಲೇ MSc ಮುಗಿಸಿ ಮಂಡ್ಯದಲ್ಲಿ ಒಂದು ಇನೋವೇಟಿವ್ ಕಾಲೇಜ್ ನ ಸ್ಟಾರ್ಟ್ ಮಾಡಿದ್ರು, PUCಗೆ, ಮಾಂಡವಿಯ PU ಕಾಲೇಜ್ ಅಂತ. ನಾನು ಜಸ್ಟ್ ಐ ವಾಸ್ ಎ ವೆರಿ ಯಂಗ್ಸ್ಟರ್. ಬೈ ಅವರು ಇರುವಂತ ವಿಷನ್ ಅಲ್ಲಿ ನನ್ನನ್ನು ಒಂದು ಐಡೆಂಟಿಫೈ ಮಾಡಿ ಸರ್ ನನ್ನ ಅದಕ್ಕೆ ಫಸ್ಟ್ ಪ್ರಿನ್ಸಿಪಲ್ ಆಗಿ ಮಾಡಿದ್ರು. ಇವತ್ತು ಅದು ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಇನ್ ಮಂಡ್ಯ. ಈಗ ನನ್ನ ಅದೇ ತರ ಮುಂದುವರಿಸಿ ಈಗ ಅವರು ಮತ್ತೊಂದು ಮಾಂಡವ ಎಕ್ಸಲೆನ್ಸ್ ಕಾಲೇಜ್ ಅಂತ ಸ್ಟಾರ್ಟ್ ಮಾಡಿ ಇಡೀ ನಮ್ಮ ಕರ್ನಾಟಕಕ್ಕೆ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಕಾಲೇಜ್ ಮಾಡಿ ಒಳ್ಳೊಳ್ಳೆ ಜನರ ಜೊತೆ ತುಂಬಾ ಚೆನ್ನಾಗಿ ಮುಂದುವರಿಸೋದು ಅಂತ ತೋರಿಸ್ತವರು. ಸರ್ ಯಾವಾಗ್ಲೂ ಆಕ್ಟಿವ್. ಎಷ್ಟು ಆಕ್ಟಿವ್ ಅಂದ್ರೆ ಈಗಲೂ ಅವ್ರ ಏಜ್ ಕೇಳಿ ನೀವು. ಐ ಆಮ್ ಜಸ್ಟ್ 27-40 years ಬ್ಯಾಕ್ ಅಂತ. ಐ ಆಮ್ ಜಸ್ಟ್ 27-40 years ಬ್ಯಾಕ್ ಅಂತ. ಸೊ ಎಲ್ಲಾರ್ಗು ಸ್ಫೂರ್ತಿ ತುಂಬ್ತಾರೆ. ನಮ್ ಯಾವುದೇ ಸ್ಟಾಫ್ ಇರ್ಲಿ, ಅವ್ರು ಫಸ್ಟ್ ಕೇಳಿದ್ರು ಏನಪ್ಪಾ ಓದ್ಬೇಕು, PhD ಮಾಡಿ, ಏನಾದ್ರೂ ಒಂದು ಸರ್ವಿಸ್ ಮಾಡಿ, ಅದರಿಂದ ನಿಮ್ಗೆ ತುಂಬಾನೇ ದೇಶಕ್ಕೆ ಒಳ್ಳೇದಾಗುತ್ತೆ. ಲೇಮನ್ ಅನ್ನು ಕುತ್ಕೋಬೇಡಿ. ಈವನ್ ಯಾವುದೇ ಆಸ್ಪೆಕ್ಟ್ ಇರಲಿ, ಅವ್ರಿಗೆ ಇಂಟ್ರೆಸ್ಟ್ ಇಲ್ದಿರೋ ಆಸ್ಪೆಕ್ಟ್ ಯಾವ್ದು ಇಲ್ಲ. ಅಗ್ರಿಕಲ್ಚರ್ ಟೂಲ್ಸ್ ಹೋಗ್ತೀರಾ, ಅಥವಾ ಆರ್ಗ್ಯಾನಿಕ್ ಮೆನ್ಯೂರ್ಗೆ ಹೋಗ್ತೀರಾ, ಅಥವಾ ಅಗ್ರಿಕಲ್ಚರ್ ಅಲ್ಲಿ ನನಗೆ ಯಾವಾಗ್ಲೂ ಒಂದು ಟಾಸ್ಕ್ ಕೊಟ್ಬಿಡ್ತಾರೆ. ಈ ಡ್ರಮ್ ಸ್ಟಿಕ್ ಏನ್ ಬೇಕು ಕೆಮಿಕಲ್, ಅವು ವಾಟರ್ ವಿಲ್ ಬಿ ಅಬ್ಸರ್ವ್ ಬೈ ದಿ ರೂಟ್ಸ್, ಯಾವ್ಯಾವ್ದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಬೇಕು, ಮಿನರಲ್ಸ್ ಬೇಕು ಅಬ್ಸರ್ಪ್ಷನ್ಗೆ. ಈ ತರ ನಮ್ಮನ್ನು ಬಿಡಲ್ಲ, ಯಾವಾಗ್ಲೂ ನಿರಂತರ ಥಿಂಕಿಂಗ್ ಮಾಡೋದು ಮಾಡ್ತಾರೆ. ಇವತ್ತು ನಾವು ಏನಾದ್ರು ಒಂದು ಸಣ್ಣ ಪುಟ್ಟ ಗ್ರೋತ್ ಆಗಿದ್ದೀವಿ ಅಂದ್ರೆ ಬಿಕಾಸ್ ಆಫ್ ಸರ್. ಈಸ್ ಎ ಗ್ರೇಟ್ ಪರ್ಸನಾಲಿಟಿ, ಆಲ್ವೇಸ್ ಇನ್ಸ್ಪೈರಿಂಗ್ ಎವ್ರಿ ಪೀಪಲ್. ಸರ್, ಥ್ಯಾಂಕ್ ಯು ಸರ್, being a partner. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಬರೀ ಸ್ಟೂಡೆಂಟ್ಸ್ಗಲ್ಲ, ಅಲ್ಲಿರೋರಿಗೆ ಕೂಡ ಅವರ ಒಂದು ಬೆಸ್ಟ್ ಕ್ವಾಲಿಟಿನ ತಗೊಂಡು ಹೇಗೆ ಇನ್ನೂ ಅದನ್ನ ಬೆಟರ್ ಮಾಡ್ಬೋದು, ಹೇಗೆ ಇನ್ನೂ ಅದನ್ನ ಇಂಪ್ರೂವೈಸ್ ಮಾಡ್ಬೋದು ಅಂತ ನೀವು ಮೊಸರನ್ನ ಕಡ್ದಂಗೆ ಬೆಣ್ಣೆ ತೆಗಿಯಕ್ಕೆ ಮಾಡ್ತಾನೆ ಇರ್ತೀರಾ ಅನ್ಸುತ್ತೆ. ಅತ್ಯುತ್ತಮವಾದ ಬೆಣ್ಣೆ ಹೊರಗೆ ಬರ್ಬೇಕು ಅಂದ್ರೆ ಹೆಂಗೆ ಕಡಿತಾನೇ ಇರ್ಬೇಕು.
ಹಾಗೆ ನೀವು ನಿರರ್ಗಳವಾಗಿ ಮನುಷ್ಯರನ್ನ, ಪರಿಸರನ, ಎಲ್ಲರನ್ನ ಸಂಶೋಧನೆ ಮಾಡಿ ಅವರಲ್ಲಿರೋ ಒಂದು ಬೆಸ್ಟ್ ಕ್ವಾಲಿಟಿ ಇದು ಎಲ್ಲರಿಗೂ ಬರಲ್ಲ ಸರ್. ಅದಕ್ಕೆ ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನೀವು ಗೆಸ್ಟ್ ಸ್ಪೀಕರ್ ಆಗಿ ಬಂದಿದ್ದೀರಾ. ಅದು ನಮಗೆ ಬಹಳ ಹೆಮ್ಮೆ ಸರ್. ನಿಮ್ಮ ವಿಷನ್ ಇದೆಯಲ್ಲ, ನಮ್ಮ ಕರ್ನಾಟಕ ಜನತೆಗೆ ನೀವು, ಐ ಥಿಂಕ್ ಕರ್ನಾಟಕದಲ್ಲಿ ಇರೋದು ನಾವು ಕನ್ನಡಿಗರಾಗಿ ಬಹಳ ಹೆಮ್ಮೆ ಪಡುವಂತ ವಿಷಯ ಅಂತ ನಂಗೆ ಇವತ್ತು ಹೇಳೋಕೆ ಬಹಳ ಖುಷಿ ಆಗ್ತಾ ಇದೆ. ಮೇಡಮ್ ಅವರು ನಮಗೆ ಬಹಳ ಇಷ್ಟ ಆದದ್ದು ಅಂತ ಏನಂದ್ರೆ, ಹೇಳಿ ಸರ್. ಮೊಟ್ಟ ಮೊದಲನೇದಾಗಿ ನನಗೆ ಬಹಳ ಇಷ್ಟ ಆದದ್ದು ಅಂತಂದ್ರೆ, ಮಂಡ್ಯ ಜಿಲ್ಲೆಗೆ ಬಹಳಷ್ಟು ಜನ ಹಿಂದೆ ನಾವು ತೆಗೆದು ನೋಡಿದ್ರೆ, ಇನ್ಫಾರ್ಮೇಶನ್ ತೆಗೆದು ನೋಡಿದ್ರೆ, ಮಂಡ್ಯ ಜಿಲ್ಲೆಗೆ ಬೇರೆ ಜಿಲ್ಲೆಯಿಂದ ಓದ್ಲಿಕ್ಕೆ ಬರ್ತಾ ಇದ್ರು ಜನ. ಈಗ ಮಂಡ್ಯ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಓದ್ಲಿಕ್ಕೆ ಹೋಗ್ತಾ ಇದ್ರು. ಅಂತ ಒಂದು ಸಂದರ್ಭದಲ್ಲಿ ನಾನು ಐ ಸೆಲೆಕ್ಟ್, ವಿ ಆರ್ ಆಲ್ ಜಾಯಿನ್ ಟುಗೆದರ್, ಆಲ್ ಬೆಸ್ಟ್ ಟೀಚರ್ಸ್ ಅವೈಲಬಲ್ ಇನ್ ಮಂಡ್ಯ. We joined together and we shared the information. Why not we make the best college in Mandya? So that is how I started to interact with these people. Okay, look at, let us be partner. So you put your effort, I put my effort, let all of us put effort, be a partner in this particular, and let us grow together and daily. So we developed this, what is known as Mandavia Excellence PU College. Now, as he already said, it has become number 1 and it is bagging. This year we got 150 distinction students, and 400 is our strength of first year, and second year 400, 800 is just science college, and that too is semi-residential. The concept behind it, manayinda manege. So which I wanted, students should come directly picked up from their house at 7 o'clock in the morning, and they should be there in the college up to 5:30 in the evening, and morning breakfast, afternoon lunch, evening coffee, everything to be given. So in the college, and will not be gone outside. So everything will be taught inside the college campus and dropped to their houses. Thereby, I think you will not mix with any other person. These 2 years is a crucial period. Let them be manayinda manege hogli. ಹಾಗಾಗಿ ಅವರು ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಹೇಳಿ ಈ ಕಾಲೇಜನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ನೌ ವಿ ಆರ್ ಗೋಯಿಂಗ್ ರಿಯಲಿ ಇನ್ ಎ ಬೆಟರ್ ವೇ. ಅಲ್ಲಿಂದ ಬರುವ ಪ್ರತಿಯೊಂದು ವಿದ್ಯಾರ್ಥಿನಿಯು ಹೊರಗಡೆ ಬರ್ಬೇಕಾದ್ರೆ ಎಷ್ಟು ಉತ್ತಮ ಮಟ್ಟದಲ್ಲಿ 2 ವರ್ಷ ಅಭ್ಯಾಸ ತಗೊಂಡು ನೆಕ್ಸ್ಟ್ ಪ್ರಪಂಚಕ್ಕೆ ಅವರ ಕೊಡುಗೆ ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದು ಅರಿವಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಅವರೇ, ಬಂದು ಸರ್ ಬಗ್ಗೆ ಕೆಲವು ಮಾಹಿತಿಯನ್ನ ಹೇಳಿದ್ದಕ್ಕೆ, ನಮ್ಮ ಟೀಮ್ ಜೊತೆ ಇವತ್ತು ಜಾಯಿನ್ ಆಗಿದ್ದಕ್ಕೆ ನಿಮಗೆ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೇಳಿ ಶ್ರೀನಿವಾಸ್ ಅವರೇ. ನಮ್ಮ ಪ್ರೊಫೆಸರ್ಗೂ ಥ್ಯಾಂಕ್ ಯು. ಅವ್ರ ವಿಷನ್ ಹಿಂಗೆ ಮುಂದುವರಿಲಿ. ಅವ್ರಿಗೆ ತುಂಬಾ ಒಂದು ದೊಡ್ಡ ಬ್ರೈನ್ ಇದೆ, ವಿಷನ್ ಇದೆ. ಯಾವಾಗ್ಲೂ ಅವರು ತುಂಬಾ ಗ್ರೇಟ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಸೊ ಅದು ಹಂಗೆ ಮಾಡ್ಲಿ, ಅದ್ರ ಜೊತೆಗೆ ನಾವೆಲ್ಲ ಬೆಳೆಯೋಣ. And I thank to Voice Factor. Thank you so much, Srinivas sir. Sir, ನಿಮ್ಮ ಕಾನ್ವರ್ಸೇಷನ್ ಮುಂದುವರಿಸೋಣ. ಇನ್ನೂ ಸಾಕಷ್ಟು ಮಾತಾಡಿದ್ರೆ ಅದಕ್ಕೆ ಮುಂಚೆ ನಿಮಗೆ ಬಂದಿರುವ ಕೆಲವು ಮೆಸೇಜಸ್ ನಾನು ತಲುಪಿಸೋಕೆ ಇಷ್ಟಪಡ್ತೀನಿ. ಭಾರತಿ ಕಲಾ ಮಠ್ ಅವ್ರು ಹೇಳ್ತಾರೆ, ರೆಸ್ಪೆಕ್ಟೆಡ್ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಎಂಡ್ಲೆಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಂಡ್ ಸಪೋರ್ಟ್ ಫಾರ್ KREDL ಅಂತ. ನಂತರ ಮೋಹನ್ MP ಅವ್ರು ಹೇಳ್ತಾರೆ, Dr B Shivalingaiah sir is inspiring personality who has a great vision for people of Mandya district. He has covered all the fields including education, agriculture and business. ಸುಮಿತ್ರಾ ಅವ್ರು ಹೇಳ್ತಿದ್ದಾರೆ, KREDL ಅಲ್ಲಿ ಅನ್ಫರ್ಗೆಟಬಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರನ್ನ ನಾವು ಖಂಡಿತ ಮರೆಯೋಕ್ಕಾಗಲ್ಲ ಅಂತ. ರಾಘವೇಂದ್ರ ಅವ್ರು ಹೇಳ್ತಾರೆ, ಸೂಪರ್ ಸ್ಪೀಚ್ ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ವಿಷನ್, ನಿಮ್ಮ ಬಗ್ಗೆ, ನಿಮ್ಮ ಮಾತನ್ನ ಕೇಳಕ್ಕೆ ಬಹಳ ಖುಷಿ ಆಗ್ತಿದೆ ಅಂತ. So in pollution control board we have made some more novel ideas with respect to the common effluent treatment plant. So small scale industries were not able to treat their waste and put up the treatment plant. For that particular issues, now
ಈ ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳಿ ಒಂದು ಸಿಂಗ್ಯುಲರ್ ಲೈಕ್ ಕಾಮನ್ ಪ್ಲೇಸ್ ಅಲ್ಲಿ ಒಂದು ಲೇಔಟ್ ಅಲ್ಲಿ ಅಥವಾ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡುವಂತ ಕಾನ್ಸೆಪ್ಟ್ ಇತ್ತು. ನಾನು ಅದನ್ನ ಏನ್ ಮಾಡಿದೆ, ಮೊಬೈಲ್ ಮಾಡಿದೆ. Why don't we collect all those things? There is no necessity of putting a pipeline. So if you run a tanker around that particular place, then you can pick up that waste and then treat it. So that particular common effluent treatment plant mobile, that is taken to a common place and then treated and disposed of. That is another landmark that we did it. And we started looking at the lakes cleaning. So that lakes cleaning is a very, very important process. So what in a lake, like mainly because of the urbanization and also that agricultural activity around that, a lot of this manure, that is nitrogen, phosphorus and potash. So that enriches the aquatic, neeruna enrich maddaga, there is aquatic growth. That aquatic growth, once it starts growing, it dies and then it creates a public nuisance and obnoxious smell. So what we thought that we can contain in a smaller area the entire growth, and then once it is grown, then entirely taken up, uptake agate, nitrogen, phosphorus and also potash, then the water free from this manure will get into the big lake. So that particular water or hyacinth, that whatever the aquatic weeds, that can be used for digestion. Then after digestion, you can get the methane gas, and that methane gas will produce like energy, either electricity or for cooking purpose you can utilize. So that is where we can clean up the lakes, existing lakes, where the lakes already eutrophied, that can be converted. This experiment also is done in this particular or period. Yeah. ಸರ್, ನಾನು ನಿನ್ನೆ ನಿಮ್ ಜೊತೆ ಮಾತಾಡಿದಾಗ ಆ ಸ್ಲೋಗನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಲ್ಲ, ಒಂದೆರಡು ಆ ಇನಿಷಿಯೇಟಿವ್ಸ್ ಗಳ ಬಗ್ಗೆ ಹೇಳ್ತೀರಾ ಸರ್? ಸ್ಲೋಗನ್ ಅಮ್ಮ, ನಾನು ಮೊದಲಿಂದಾನು ಕೂಡ ಈ ಸ್ಲೋಗನ್ ಇಟ್ಕೊಂಡಿದ್ದು ಯಾವಾಗ್ಲೂ. ಮೊದಲನೇ ಸ್ಲೋಗನ್ ನಂದು, ಫಸ್ಟ್ ಸ್ಲೋಗನ್, ನಮ್ಮ ಜಿಲ್ಲೆ ಮಂಡ್ಯ, ಜಿಲ್ಲೆಯ ಮುನ್ನಡೆಗೆ ನಮ್ಮ ನಡೆ. That is where like all my buses and everything carries that message. So if there is any progress towards Mandya, that we are in the forefront. So we wanted to support. The next one, Kaige Kasubu. So that is what India is now talking about, skill development. I started looking at 30 years back. So Kaige Kasubu, if you give a trade to the hand, there is no necessity of giving anything else. He will find his own, economical growth. So that is where Kaige Kasubu ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ವಿ. So ನಂತರ ಮನೆಯಿಂದ ಮನೆಗೆ ಕಾನ್ಸೆಪ್ಟ್, because of the education I started that. Then at the environment ನಮಗೆ ಕಡಲಲ್ಲಿ ಇದ್ದಾಗ, our energy is at my backyard. Don't look at anywhere else. My energy is at my backyard. If you look at my backyard is full of energy available, you convert that energy into useful energy and use it. ಅಂದ್ರೆ ಜನಕ್ಕೆ ಒಂದೊಂದ್ಸರಿ ನಾವು ಎಷ್ಟು ಮಾತಾಡಿದ್ರು ಕಳೆದೋಗತ್ತೆ. ಈ ಒಂದ್ ಸ್ಲೋಗನ್, ಟ್ಯಾಗ್ ಲೈನ್ ಗಳು ಕೊಟ್ಟಾಗ ಅದು ನಾಟತ್ತೆ ತಲೆಗೆ, ಅಂಡ್ ಆ ನಿಟ್ಟಿನಲ್ಲಿ ಕೆಲಸ ಮಾಡಕ್ ಕೂಡ ಇದಾಗತ್ತೆ. ಸರ್, ನೀವು ಮಂಡ್ಯ ಜನತೆ ಅಂತ ಹೇಳ್ತಾ ಇದ್ರಿ, ಮಂಡ್ಯಕ್ಕೋಸ್ಕರ ಕೆಲಸ ಮಾಡ್ಬೇಕು, ಅಲ್ಲಿಂದ ನಂಗೆ ಶುರು ಅಂತ. ತುಂಬಾ ದೊಡ್ಡ ಕಾಂಟ್ರವರ್ಸಿ ಆಗಿರೋದು ಮೇಕೆದಾಟು. ಅದು ಪೊಲಿಟಿಕಲ್ ಆಗಿ ಏನೇನೋ ಮಾರ್ಪಾಡಾಗ್ಬಿಟ್ಟಿದೆ. ಬಟ್ ಈ ಮೇಕೆದಾಟು ಪ್ರಾಜೆಕ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದವರಿಗೆ. ನಾವ್ ಅದನ್ನ ಮಾಡಿದ್ರೆ ಅದ್ರ ಉಪಯೋಗ ಏನು? ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಏನ್ ಹೇಳ್ತೀರಾ, ಪೊಲಿಟಿಕಲ್ ವ್ಯೂ ಇಂದ ಅಲ್ಲ ಅದು. ಬಟ್ ಅದಕ್ಕೆ ಪ್ರಾಮುಖ್ಯತೆ ಕೊಟ್ರೆ ನಮ್ಮ ಜನಕ್ಕೆ ಅಗ್ರಿಕಲ್ಚರ್ ನೀಡ್ಸ್ ಇರ್ಬೋದು, ವಾಟರ್, ಮನೆಗಳಿಗೆ ನೀರ್ ಇರ್ಬೋದು, ಎಲ್ಲಾ ತರ ಸಹಾಯ ಆಗುತ್ತೆ ಅನ್ನೋದು ನಿಮ್ಮ ಒಂದು ಅನಿಸಿಕೆ. ಅದ್ರ ಬಗ್ಗೆ ಒಂಚೂರು ತಿಳಿಸಿ ಹೇಳ್ಕೊಡ್ತೀರಾ ಸರ್? Dispute between Madras and Karnataka, so that is going on for long. So I would like to not talk about all those things, but what I would like to concentrate more on something connected with the Kaveri Tribunal final verdict. The Kaveri Tribunal final verdict is gazetted. That verdict, what is there in 2007. So that verdict came in. So ಅದರಲ್ಲಿ ಕ್ಲಾಸ್ 13 ನಲ್ಲಿ ಒಂದು ಅವರು ಫೈನಲ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ.
final judgmentally, the states of Karnataka and Tamil Nadu brought to our notice that a few hydropower projects in the common reach boundary are being negotiated with the National Hydropower Corporation. In this connection, we have only to observe that whenever any such hydropower project is constructed and Kaveri waters are stored in the reservoir, the pattern of downstream releases should be consistent with our order so that irrigation requirements are not jeopardized. This is what the clear order. So this is Kaveri Tribunal order. The status of the Kaveri Tribunal order, it is equivalent to the decree passed by the Supreme Court. That means it is equivalent to Supreme Court decision. So they have mentioned that it had come to our notice, if you are looking at a project, hydropower project, the only condition that you should release the water downstream what has been contemplated under this final verdict. But now people started giving the different direction to that, saying that I can use the water for drinking purpose, I can supply the water to Bengaluru city, I can supply the water to Kolar. Different colors came into that. So that is the reason why they are not in a position to execute the project. If the project is clearly a hydropower project, it could have been implemented without any problem at all, because the final decision of the Kaveri Tribunal, it has contemplated that if it is a hydropower station constructed, then the reservoir can be constructed and then release the water. ಸರ್, ಇದು ನಮ್ಮ ಕರ್ನಾಟಕ ಜನತೆಗೆ ಇದರಿಂದ ಉಪಯೋಗ ಇದೆಯಾ? ಹೈಡ್ರೋ ನಾವು 400 ಮೆಗಾವಾಟ್ ಜನರೇಷನ್ ಮಾಡಬಹುದು ಅದರಿಂದ. ಸೊ 400 ಮೆಗಾವಾಟ್ ನಮಗೆ ಪೀಕ್ ಜನರೇಷನ್ ಇರೋದ್ರಿಂದ, ಸೊ ಇಟ್ ಈಸ್ ಪಾಸಿಬಲ್ ಟು ರೆಗ್ಯುಲೇಟ್. So another information which I wanted to share with you, because a lot of people are viewing this. So below the KRS and below the Kabni dam, there is no storage place for us. So roughly about 140 to 160 TMC of water is going down unaccounted. Unaccounted means that whatever it is regulated by monthly release, if anything goes beyond that, they will not take into account. During the rainy season, you will get excess quantity of water downstream of KRS, downstream of Kabni, which is unchecked, unutilized, unmeasured. That water will go to Tamil Nadu. So the question here is, ನಾನು ಏನಾದರೂ ಒಂದು ಹಿಡ್ಕೊಂಡಿದ್ರೆ ಅದನ್ನ ಬಿಡಬೇಕು ಅಂತ ಹೇಳಿ ಕೇಳೋದು ಸಹಜ. ನಾನು ಹಿಡ್ಕೊಂಡಿರೋದೇ ಬಹಳ KRS ಮೇಲ್ದಂಡೆ, ಹೇಮಾವತಿ ಇದರಲ್ಲಿ ಕಬಿನಿನಲ್ಲಿ ಮೇಲ್ದಂಡೆನಲ್ಲಿ ಅದ್ರ ಕೆಳಗೆ ಬೀಳುವಂತ ಮಳೆ 120 TMC ನೀವು ಹೋಗೋದಾದ್ರೆ then where is the question of releasing the amount what has been contemplated? So that is where these releases can be regulated by either they should allow us to construct the dam, or they should have their own mechanism to store the water which is otherwise coming from the controlled areas, that is downstream of KRS, downstream of Kabni. ಸೊ ಸಾಕಷ್ಟು ವೇಸ್ಟ್ ಆಗ್ತಿರೋದು ಅನ್ಅಕೌಂಟಬಲ್, ಅದನ್ನೆಲ್ಲ ಅಕೌಂಟಬಲ್ ಮಾಡಿ ಇನ್ನೂ ಉಪಯೋಗ ರೀತಿಯಲ್ಲಿ ಬಳಸ್ಕೋಬಹುದು ಈ ನೀರ್ನ, ಈ ಒಂದು ಪ್ರಾಜೆಕ್ಟ್ ಮಾಡಕ್ಕಾದ್ರೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಸರ್, ಈ ಪ್ರಾಜೆಕ್ಟ್ ಆಗ್ಲಿ, ಕರ್ನಾಟಕ ಜನತೆ ಅಲ್ಲದೆ ಡೌನ್ ಸ್ಟ್ರೀಮ್ ತಮಿಳ್ನಾಡು ಜನತೆಗೂ ಉಪಯೋಗ ಆಗತ್ತೆ. ಎಲ್ಲರೂ ರಿಸೋರ್ಸ್ಫುಲ್ ಇದ್ದಾಗ ಕಚ್ಚಾಟ ಕಮ್ಮಿ ಆಗತ್ತೆ. ಇದನ್ನ ಪೊಲಿಟಿಕಲ್ ಮಾಡದೆ ಕರ್ನಾಟಕ ಜನರ ಹಿತಕ್ಕಾಗಿ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ ಅನ್ಸುತ್ತೆ. ಸರ್, ಸಮಯ ಹೆಂಗ್ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಮಾತಾಡ್ತಿದ್ರೆ ನಾನೊಂದು ಪಾಯಿಂಟ್ ಹೇಳ್ಬೇಕು ಅಂತಿದ್ದೀನಿ ಮೇಡಮ್. ನನಗೊಂದು ದೊಡ್ಡ ಅವಕಾಶ ಸಿಕ್ತು ಅಬ್ದುಲ್ ಕಲಾಂ ಅವ್ರ ಹತ್ರ ಮಾತಾಡ್ಲಿಕ್ಕೆ. ಅವರಿಗೆ ಒಂದು ಪ್ರಾಜೆಕ್ಟ್ ಅನ್ನ, ಬಯೋಗ್ಯಾಸಿಫಿಕೇಶನ್ ಪ್ರಾಜೆಕ್ಟ್, ಒಂದು ಮಾಡೆಲ್ ಪ್ರಾಜೆಕ್ಟ್ ಹಾಕಿದ್ವಿ. 250 kilowatt generation. Biogasification, it is not biomass. So this is gasification, means carbon monoxide produce ಮಾಡಿ
carbon monoxide is unstable, that when you inject that into the engine, that will actually combustion take place. That combustion in the engine run ಆಗುತ್ತೆ, ಅದರಿಂದ ನಾವು ಟರ್ಬೈನ್ ಇದು ರನ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಆ ಪ್ರಾಜೆಕ್ಟ್ಗೆ ಅಬ್ದುಲ್ ಕಲಾಂ ಅವರು ಬಂದಿದ್ರು, ಅವ್ರ ಜೊತೆನಲ್ಲಿ ಮಾತಾಡುವಂತ ಭಾಗ್ಯ ಸಿಕ್ತು ನನಗೆ. like more than 1 hour I spent time with him, so explaining all the projects. ಖಂಡಿತ ಸರ್, ನಾನ್ ನೆಕ್ಸ್ಟ್ ಅದನ್ನೇ ಕೇಳ್ತಾ ಇದ್ದೆ. ಕಲಾಂ ಸರ್ ಕಾಣಿಸ್ತಾ ಇದ್ದಾರೆ, ಮತ್ತೆ ನೀವು ಅವಾರ್ಡ್ ಇಸ್ಕೊಳ್ತಾ ಇದ್ದೀರಾ. ದೇವೇಗೌಡರು ಅವರು ಕಾಣ್ತಾರೆ. ಬಹಳಷ್ಟು ನೀವು ಒಳ್ಳೆಯ ಕೆಲಸ ಮಾಡಿದ್ರಿಂದ ನಮ್ಮ ಕರ್ನಾಟಕ ಜನತೆ, ಕನ್ನಡಿಗರಿಗೆ ಬಹಳ ಹೆಮ್ಮೆ ತಂದುಕೊಟ್ಟಿದೆ ಸರ್. ನಿಮ್ಗೆ ಇನ್ನೂ ಹೆಚ್ಚೆಚ್ಚು ಸರ್, ಇನ್ನೊಂದ್ 2 ಮೆಸೇಜ್ ಹೇಳ್ಬಿಡ್ತೀನಿ, ಆಮೇಲೆ ಕನ್ಕ್ಲೂಡ್ ಮಾಡ್ತೀನಿ. ಜಯರಾಮ್ ಅನ್ಕೇಗೌಡ ಅವ್ರು ಹೇಳ್ತಾರೆ, ಡಾಕ್ಟರ್ ಬಿ ಶಿವಲಿಂಗಯ್ಯ ಅವರು is the only person in the state to create good KSPSB name in Karnataka. ಲೋಹಿತ್ ಕುಮಾರ್ ಅವ್ರು ಹೇಳ್ತಾರೆ, ವಿಷನರಿ ಸ್ಪೀಚ್ ಇನ್ ಆಲ್ ರೆಸ್ಪೆಕ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ. ಸುಯೋಧನ ಯಾದವ್ ಅವ್ರು ಹೇಳ್ತಾರೆ, ನಮ್ಮ ಧ್ವನಿ ಗ್ರೇಟ್ ಸರ್ ಅಂತ. ಸರ್, ನೀವು ಖಂಡಿತ ನೀವು ನಮ್ಮ ಕರ್ನಾಟಕದ ಧ್ವನಿ. ಇನ್ನೂ ಹೆಚ್ಚೆಚ್ಚು ನಿಮ್ಮ ವಿಷನ್ಗಳಿಗೆ ಸಹಕಾರ ನೀಡೋ ತರ ಆಗ್ಲಿ, ಎಲ್ಲಾ ಪ್ರಾಜೆಕ್ಟ್ಗಳು ಒಳ್ಳೆ ರೀತಿಯಲ್ಲಿ ಮುಂದೆ ಬರ್ಲಿ ಕರ್ನಾಟಕ ಜನಕ್ಕೆ. ಹಂಗೆ ಈ ನಿಮ್ಮ ಎನ್ವೈರನ್ಮೆಂಟಲ್ ಕನ್ಸರ್ನ್ ಬರೀ ಕರ್ನಾಟಕ ಸ್ಟೇಟ್ ಅಲ್ಲ ಸರ್, ಒಂದು ಕಡೆ ಇಂಪ್ಲಿಮೆಂಟ್ ಮಾಡಿ ಅದು ಸಕ್ಸಸ್ ಆದ್ರೆ ಪ್ರತಿಯೊಂದು ರಾಜ್ಯ ಕೂಡ ಇದರಿಂದ ಲಾಭವನ್ನು ತಗೋಬಹುದು. ಬಿಕಾಸ್ ಈಗ ಸದ್ಯಕ್ಕೆ ಎನ್ವೈರನ್ಮೆಂಟಲ್ ಕನ್ಸರ್ನ್ ತುಂಬಾ ಟಾಪ್ ಆಗಿದೆ, ಎಷ್ಟೊಂದು ಮಾರ್ಪಾಡಾಗ್ತದೆ. ಅದಕ್ಕೆಲ್ಲ ನಿಮ್ಮ ಒಂದು ವಿಷನ್ ತುಂಬಾ ಅತ್ಯಗತ್ಯ. ಹೀಗೆ ನಿಮ್ಮ ಒಂದು ಕಾರ್ಯ ಸದಾ ನಿರಂತರವಾಗಿ. ಅಗ್ರಿಕಲ್ಚರ್ ಬಗ್ಗೆ ಒಂದೇ ಒಂದು ವರ್ಡ್. So I have introduced a hydroponic system in Mandya district. So how hydroponic can be without water, without soil, and no loss of water, no loss of manure. We can grow all the vegetables. So that kind of a concept has been introduced. And the per capita, that income with respect to the agriculture product, how can be increased? That can also talking to the people to have a rotation crop, and daily income should come in. So what type of crop should be added into? So these are all the issues which now I am more on farming rather than saying that I am a farmer something. ಫಾರ್ಮರ್ಸ್ ಗಳಿಗೆ ಬಹಳಷ್ಟು ಸಹಾಯ ಬೇಕಾಗಿದೆ. ದಿನನಿತ್ಯ ಪೇಪರ್ ಅಲ್ಲಿ ನಾವು ಓದಿದಾಗ ಫಾರ್ಮರ್ಸ್ ತುಂಬಾ ಬಳಲ್ತಾ ಇದ್ದಾರೆ, ತುಂಬಾ ನೋವನ್ನ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ನಿಮ್ಮಂತ ಒಬ್ರು ವಿಷನರಿ ಕೈ ಹಿಡ್ಕೊಂಡು ಅವ್ರನ್ನ ನಡೆಸೋ ತುಂಬಾ ಅವಶ್ಯಕತೆ ಇರುವಂತ ಫೀಲ್ಡ್ ಇವಾಗ ಅಗ್ರಿಕಲ್ಚರು. ಈಗ ಎಷ್ಟೊಂದು ಅಗ್ರಿಕಲ್ಚರ್ ಲ್ಯಾಂಡು ದಾರಿಲಿ ಹೋಗ್ಬೇಕಾದ್ರೆ ಲೇಔಟ್ ಗಳಾದಾಗ ತುಂಬಾ ನಂಗೆ ಅನ್ಸುತ್ತೆ, ನಾವು ಮುಂದಕ್ಕೆ ಏನ್ ತಿಂತೀವಪ್ಪ ಈ ತರ ಎಲ್ಲಾ ಲೇಔಟ್ ಆಗ್ಬಿಟ್ರೆ ಯಾರು ಫಾರ್ಮರ್ಸ್ ಇಲ್ದೇ ಇದ್ರೆ ಅಂತ. ನಿಮ್ಮ ಈ ವಿಷನ್ ಇಂದ ಮತ್ತೆ ಮಂಡ್ಯ, ಕರ್ನಾಟಕ ಪ್ರಪಂಚಾಡಿ ಹಸಿರಾಗ್ಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮನ ಮುಕ್ತಾಯ ಮಾಡಕ್ ಮುಂಚೆ ನಮ್ಮ ಬೆಂಗಳೂರು ವಾಯ್ಸ್ ನ ತಂಡನ ಬರಮಾಡ್ಕೊಳಕ್ ಇಷ್ಟಪಡ್ತೀನಿ. ಟೀಮ್ ಮೆಂಬರ್ಸ್ ಎಲ್ಲರೂ ಬನ್ನಿ. ಹಾಗೂ ಇವತ್ತಿನ ಕಾರ್ಯಕ್ರಮನ ಕನ್ಕ್ಲೂಡ್ ಮಾಡ್ತಾರೆ ಸುರೇಶ್ ಅವರು. ಕ್ಲೋಸಿಂಗ್ ಟಾಕ್ಸ್ ಸುರೇಶ್ ಅವರಿಂದ. ನಮಸ್ಕಾರ ಡಾಕ್ಟರ್ ಬಿ ಶಿವಲಿಂಗಯ್ಯ ಅವರಿಗೆ. ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿ ಬಂತು. ನೀವು ನಮ್ಮ ವೇದಿಕೆಗೆ ಬಂದು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ನಮ್ಮ ಧನ್ಯವಾದಗಳು. ನಾನು 3 ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಕೇಳಿಗರಿಗೆ. ಒಬ್ಬ ಮನುಷ್ಯ ಜೀವನದಲ್ಲಿ ಎಷ್ಟು ಕೆಲಸ ಮಾಡ್ಬೋದು, ಏನೇನು ಸಾಧಿಸ್ಬೋದು, ಏನೇನು ಮಾಡ್ಬೋದು ಅಂತ ಶಿವಲಿಂಗಯ್ಯ ಅವ್ರನ್ನ ಕೇಳಿದ್ರೆ ನಿಮ್ಮ ಮನಸ್ಸು ಬಂದಷ್ಟು ಮಾಡ್ಬೋದು ಅಂತ ಹೇಳ್ತಾರೆ ಅವರು. ಅದೊಂದು ನಿದರ್ಶನ. ಅವರು ನಿಮಗೆ ಎಷ್ಟೆಷ್ಟು ಮಾಡ್ಬೇಕಂತ ಮಾಡ್ಕೊಳ್ತಾನೆ ಹೋಗಿ ಅಂತ. ಇನ್ನೊಂದು, ಯಾವುದೇ ಒಂದು ಕ್ಷೇತ್ರ ತಗೊಂಡು ಅವರು ಸಾಧನೆಯ ಭಂಡಾರ, ಅವರು ಮುಟ್ಟಿದ ಕ್ಷೇತ್ರದಲ್ಲಿ ಅವರು ವಿಶಿಷ್ಟತೆಯನ್ನು ಸಾಧಿಸಿದ್ರು. he did the ultimate things in everything he touched upon. That is why ನಾವು ಮಾತಾಡ್ತಾ ಹೋಗ್ತಾ ಇದ್ರೆ ರಮ್ಯಾ, ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಯಾವ ಸಬ್ಜೆಕ್ಟ್ ಮುಟ್ಬೇಕು, ಯಾವ ಸಬ್ಜೆಕ್ಟ್ ಮುಟ್ಬಾರ್ದು, ಎಲ್ಲ ಸಬ್ಜೆಕ್ಟ್ ಮಾತಾಡ್ತಾನೆ ಇರಬೇಕು ಅಂತ ಹೋಗ್ತಾ ಇದ್ರಿ. ಸೊ ಅದಕ್ಕೆ ನನಗೆ ಅದೊಂದು ಪ್ರಶಂಸೆ ನಾನು ಸೂಚಿಸಬೇಕು. ಅದೇ ಎಲ್ಲ ಕ್ಷೇತ್ರದಲ್ಲೂ ಅವರು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕೆ ಸಾಧನೆಯ ಭಂಡಾರ ಅಂತ ಹೇಳ್ತೀನಿ. ಮೂರನೇದಾಗಿ, ನಾವೆಷ್ಟೇ ಮಾಡ್ಬೋದು, ನಮ್ಮ ಮತ್ತು ನಮ್ಮ ಫ್ಯಾಮಿಲಿಗೆ ಮಾಡ್ಬೋದು, ಆದರೆ ಜನತೆಗೆ ಮಾಡ್ತೀನಿ ಅಂತ ಇರುತ್ತಲ್ಲ, ಅದು ಶ್ಲಾಘನೀಯ. ಅದಕ್ಕೆ ಇಟ್ ಈಸ್ ಎ ಡಿಫರೆಂಟ್ ಮೈಂಡ್ ಸೆಟ್. ಅದಕ್ಕೇನೆ ಅವ್ರ ವಿಷನರಿ. ಅದಕ್ಕೆ ಇಷ್ಟು ಜನ ಇವತ್ತಿನ ಕಮೆಂಟ್ಸಲ್ಲಿ ಹೇಳ್ತಾ ಇರ್ಬೇಕಾದ್ರೆ ನಮಗೆ ಎಷ್ಟು ಉಪಯೋಗ ಮಾಡಿದ್ದಾರೆ. ನಮ್ಮ ಗೆಸ್ಟ್ ಸ್ಪೀಕರ್ ಬಂದು ಹೇಳಿದ್ರಲ್ಲ, ಅವರು ನನಗೇನು ಮಾಡಿದ್ರು ಅಂತ.
ಆ ಥರ ಈ ಜನತೆಯ ಒಂದು ಉದ್ದೇಶ ಕೊಂಡಿರ್ತಾರಲ್ಲ ಅಂಥ ವ್ಯಕ್ತಿಗಳು ಏನೋ ನನಗೆ ತುಂಬ ವಿಶಿಷ್ಟ ಅನ್ಸುತ್ತೆ. ಅದರಿಂದ ನಮ್ಮ ಈ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಲಿಕ್ಕೆ ಏನೋ ರಮ್ಯಾ ವೆರಿ ಗುಡ್ ಜಾಬ್. ಏನೋ ಶಿವಲಿಂಗಿ ಅವರೇ ಬಹಳ ಥ್ಯಾಂಕ್ಸ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ಕಾರ ರಮ್ಯಾ ಅವ್ರಿಗೂ ಸೊ ಸುರೇಶ್ ಅವ್ರಿಗೂ ನಿಮ್ಮ ಟೀಮ್ಗೂ ಧನ್ಯವಾದಗಳು. ಸೊ ಬಹಳಷ್ಟು ಈ ಸ್ಮಾಲ್ ವರ್ಕ್ ಹ್ಯಾಸ್ ಮ್ಯಾಗ್ನಿಫೈಡ್ and then brought me into this particular level. Thank you very much. ಸ್ನೇಹಿತರೆ, ಕೇಳಿದ್ರಲ್ಲ ಡಾಕ್ಟರ್ ಬಿ ಶಿವಲಿಂಗಯ್ಯ ಅವ್ರ ಜೊತೆ ಮಾತಾಡಿದ್ವಿ. ಹೇಗೆ ಅವರು ಎಷ್ಟು ಸಾಧನೆ ಮಾಡಿದ್ರು ನನ್ನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಲ್ಲಿ ಮ್ಯಾಗ್ನಿಫೈ ಮಾಡ್ತಿದ್ದೀರಾ ಅಂತ. ಬಟ್ ಈಚ್ ಪ್ರಾಜೆಕ್ಟ್ ಅವ್ರ ಮ್ಯಾಗ್ನಿಫೈಡ್ ಸಕ್ಸಸ್ ಆಗಿರೋದು. ನಮ್ಗೆ ಆ ಮ್ಯಾಗ್ನಿಫೈಡ್ ಲೆನ್ಸ್ ಇಂದ ಒಂದನ್ನ ಆಯ್ದುಕೊಂಡು ಅದನ್ನ ನಾವು ಉದ್ಧಾರ ಮಾಡ್ಕೊಂಡ್ರೆ ಐ ಥಿಂಕ್ ನಮ್ಮ ಜೀವನ ಸಾರ್ಥಕತೆಯನ್ನ ಕಂಡ್ಕೊಳ್ಳುತ್ತೆ. ಇವರ ಒಂದು ಇನ್ಸ್ಪಿರೇಷನಲ್ ಟಾಕ್ಸ್ ಇಂದ ನಾವು ಏನಾದ್ರು ತಗೊಂಡು ಜನತೆಗೆ ಮಾಡೋ ತರ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ ಸ್ನೇಹಿತರೆ, ಇವತ್ತಿಗೆ ಬಾಯ್ ಹೇಳ್ತಾ ಸ್ಯಾಟರ್ಡೇನ ಬೀಳ್ಕೊಡ್ತೀನಿ. ಹಾಗೆ ಡೋಂಟ್ ಗೋ ಎನಿವೇರ್. ಪ್ರತಿ ಶನಿವಾರ ಇದೇ ಜಾಗದಲ್ಲಿ ನಮ್ಮ ಬೆಂಗಳೂರು ವಾಯ್ಸ್ ನ ಸದಾ ಕೇಳ್ತಾ ಇರಿ. Bengaluru Voice, listen to your heart. ಆಲಿಸು ಗೆಳೆಯನ ಹೃದಯದ ಮಾತೊಂದ, ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ. ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ. ನಿನ್ನ ಬಾನಂಗಳ ಕೆಳಗೊಯ್ಯುವ ರೆಕ್ಕೆಯಾಗಿ ಕೂಡಿದೆ. ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್. Listen to your heart.